ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೂ ಇಂದಿನ ಆನ್ಲೈನ್ BSNA ಮಹಾಶಿವರಾತ್ರಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಮ್ಮ ಸದಸ್ಯರೆಲ್ಲರೂ ವಚನಗಳನ್ನು ಹಾಡಿನ ಮೂಲಕ ಮತ್ತು ನೃತ್ಯದ ಮೂಲಕ ಪ್ರಸ್ತುತಪಡಿಸುತ್ತಿದ್ದಾರೆ. ಬನ್ನಿ ನೋಡೋಣ. ಎಲ್ಲರಿಗೂ ಶರಣು. Welcome to the online 2021 Shivratri event. Today I will be your MC for the event. First, I'd like to invite my mom and dad to sing Muktayakka's Vachana. ಎಲ್ಲರಿಗೂ ಶರಣು. ಇಂದು ನಾವು ಮುಕ್ತಾಯಕ್ಕನವರ ಈ ವಚನವನ್ನು ಹಾಡಿನ ಮೂಲಕ ಪ್ರಸ್ತುತಪಡಿಸುತ್ತಾ ಇದ್ದೇವೆ. ಗುರು, ಲಿಂಗ, ಜಂಗಮದ ಮಹತ್ವ ವೀರಶೈವ ದರ್ಶನದಲ್ಲಿ ಬಹಳ ಗಣನೀಯವಾದದ್ದು. ಅದರಲ್ಲೂ ಗುರುವಿನ ಮಹತ್ವ ಆಧ್ಯಾತ್ಮ ಮಾರ್ಗದಲ್ಲಿ ಬಹಳ ಪ್ರಮುಖವಾದದ್ದು. ಗುರುವಾದವನು ಸಾಧಕನ ಶಕ್ತಿ ಸಾಮರ್ಥ್ಯಗಳಿಗನುಸಾರವಾಗಿ ಆತನನ್ನು ಮುನ್ನಡೆಸುವ ಶಕ್ತಿ ಎಂದರೆ ಅತಿಶಯೋಕ್ತಿ ಏನಲ್ಲ. ಶಿವಪಥವರಿದೊಡೆ ಗುರುಪಥ ಮೊದಲು ಎಂದು ಬಸವಣ್ಣನವರೇ ಹೇಳಿ ಸಾರಿದ್ದಾರೆ. ಈ ವಚನದಲ್ಲಿಯೂ ಸಹ ವಚನಕಾರ್ತಿ ಹಾಗೂ ಅನುಭಾವಿ ಮುಕ್ತಾಯಕ್ಕನವರು ಗುರುವಿನ ಮಹತ್ವವನ್ನೇ ಮನಮುಟ್ಟುವಂತೆ ಹೇಳಿದ್ದಾರೆ. ಗುರುವಾಗಿ ಉಪದೇಶ ಮಾರ್ಗದರ್ಶನ ಮಾಡುವಂತಹ ಮತ್ತೊಬ್ಬ ಬಾಹ್ಯ ವ್ಯಕ್ತಿ ಇಲ್ಲದಿದ್ದರೂ ನಮ್ಮ ಅಂತರಂಗದ ಚೈತನ್ಯವೇ ಗುರುವಾಗಿ ನಮ್ಮನ್ನು ಮುನ್ನಡೆಸಬಹುದೆಂಬ ಸಾಧ್ಯತೆಯನ್ನು ವಿವರಿಸುತ್ತಾ ತನ್ನನ್ನು ಅರಿತ ಸಾಧಕನಿಗೆ ಆ ಅರಿವೇ ಗುರುವಾಗುತ್ತದೆ ಎಂದು ಹೇಳಿದ್ದಾರೆ. ನೈಜ ಜ್ಞಾನದಿಂದ ಜೀವ ತನ್ನ ಮಾಯಾವ್ರತವಾದ ಅಸ್ತಿತ್ವವನ್ನು ಕಳೆದು ತಾನು ಶಿವನೇ ಎಂದು ಅರಿತರೆ ಆ ಮರೆವಿನ ನಷ್ಟವೇ ಗುರುವಾಗುತ್ತದೆ. ಹಸ್ತಮಸ್ತಕ ಸಂಯೋಗವನ್ನು ಮಾಡುವ ಗುರು ಎಂಬ ವ್ಯಕ್ತಿ ಇಲ್ಲದಿದ್ದರೂ ನಿಜವು ಅರಿವು ಮನಸ್ಸಿನಲ್ಲಿ ಮೂಡಿದಾಗ ಆ ಅರಿವೇ ಗುರುವಾಗುತ್ತದೆ. ಹೀಗೆ ಸಾಧಕ ತನ್ನ ಸಾಧನೆಯಿಂದ ತಾನೇ ಗುರು ಆದರೂ ಆತನು ತನ್ನ ಅಂತಃಸತ್ವವನ್ನೇ ಗುರುವಾಗಿ ಕಂಡು ಅದನ್ನು ಆಶ್ರಯಿಸುತ್ತಾನೆ. ಅದನ್ನು ಸಾಧಿಸಿ ತೋರಿಸಿದವನು ತನ್ನ ಅಣ್ಣ ಅಜಗಣ್ಣ ಎಂಬುದನ್ನು ಘಂಟಾಘೋಷವಾಗಿ ಸಾರಿದ್ದಾರೆ ಮುಕ್ತಾಯಕ್ಕನವರು. ಈಗ ಮುಕ್ತಾಯಕ್ಕನವರ ಈ ವಚನವನ್ನು ಹಾಡಿನ ರೂಪದಲ್ಲಿ ಪ್ರಸ್ತುತಪಡಿಸುತ್ತೇವೆ. ತನ್ನ ತಾನರಿದವಂಗೆ ಅರಿವೇ ಗುರು, ತನ್ನ ತಾನರಿದವಂಗೆ ಅರಿವೇ ಗುರು, ತನ್ನ ತಾನರಿದವಂಗೆ ಅರಿವೇ ಗುರು. ಅರಿವರಿತು ಮರವು ನಷ್ಟವಾದಲ್ಲಿ, ಅರಿವರಿತು ಮರವು ನಷ್ಟವಾದಲ್ಲಿ, ದೃಷ್ಟ ನಷ್ಟವೇ ಗುರು ಗುರು ಗುರು. ತನ್ನ ತಾನರಿದವಂಗೆ ಅರಿವೇ ಗುರು, ತನ್ನ ತಾನರಿದವಂಗೆ ಅರಿವೇ ಗುರು, ಅರಿವೇ ಗುರು. ದೃಷ್ಟನಷ್ಟು ಗುರುತಾನಾದಲ್ಲಿ ಮುಟ್ಟಿ ತೋರಿದವರಿಲ್ಲದಡೇನು, ದೃಷ್ಟನಷ್ಟ ಗುರುತಾನದಲ್ಲಿ ಮುಟ್ಟಿ ತೋರಿದವರಿಲ್ಲದಡೇನು, ಸಹಜವನೆಲೆಗೊಳಿಸುವ ನಿರ್ಣಯ ನಿಷ್ಪತ್ತಿಯೇ ಗುರು ನೋಡ ಗುರು ನೋಡ. ಸಹಜವನೆಲೆಗೊಳಿಸುವ ನಿರ್ಣಯ ನಿಷ್ಪತ್ತಿ
ತಾನರಿದವಂಗೆ ಅರಿವೇ ಗುರು. ಗುರು ತಾನಾದಳು ಗುರು ಹಿಡಿದಿರಬೇಕು ಎನ್ನ ಅಜಗಣ್ಣ ತಂದೆ, ಎನ್ನ ಅಜಗಣ್ಣ ತಂದೆ. ಗುರು ತಾನಾದಳು ಗುರು ಹಿಡಿದಿರಬೇಕು ಎನ್ನ ಅಜಗಣ್ಣ ತಂದೆ, ಎನ್ನ ಅಜಗಣ್ಣ ತಂದೆ. ಗುರು ತಾನಾದಳು ಗುರು ಹಿಡಿದಿರಬೇಕು, ಗುರು ತಾನಾದಳು ಗುರು ಹಿಡಿದಿರಬೇಕು ಎನ್ನ ಅಜಗಣ್ಣ ತಂದೆ, ಎನ್ನ ಅಜಗಣ್ಣ ತಂದೆ. ತನ್ನ ತಾನರಿದವಂಗೆ ಅರಿವೇ ಗುರು, ತನ್ನ ತಾನರಿದವಂಗೆ ಅರಿವೇ ಗುರು. ಅರಿವರಿತು ಮರವು ನಷ್ಟವಾದಲ್ಲಿ ದುಷ್ಟ ನಷ್ಟವೇ ಗುರು, ಗುರು, ಗುರು. ತನ್ನ ತಾನರಿದವಂಗೆ ಅರಿವೇ ಗುರು, ತನ್ನ ತಾನರಿದವಂಗೆ ಅರಿವೇ ಗುರು. Thank you, Mom and Dad. That was very well sung. Next, I'd like to invite Savita Auntie to sing Akka Mahadevi's Vachana. ಶರಣು. ಇದು ಅಕ್ಕ ಮಹಾದೇವಿಯವರ ವಚನ. ಹಸಿವಾದೋಡೆ. ಹಸಿವಾದೋಡೆ ಭಿಕ್ಷಾನ್ನಗಳುಂಟು, ತೃಷೆಯಾದೋಡೆ ಕೆರೆ ಭಾವಿಗಳುಂಟು. ಹಸಿವಾದೋಡೆ ಭಿಕ್ಷಾನ್ನಗಳುಂಟು, ಶಯನಕ್ಕೆ ಪಾಳು ದೇಗುಲಗಳುಂಟು. ಶಯನಕ್ಕೆ ಪಾಳು ದೇಗುಲಗಳುಂಟು. ಚನ್ನ ಮಲ್ಲಿಕಾರ್ಜುನ ನೀನೇ ಪೇಳ, ಚನ್ನ ಮಲ್ಲಿಕಾರ್ಜುನ ನೀನೇ ಪೇಳ. ಆತ್ಮಸಂಗಾತಕ್ಕೆ ನೀನೆನಗುಂಟು, ಆತ್ಮಸಂಗಾತಕ್ಕೆ ನೀನೆನಗುಂಟು. ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತೃಷೆಯಾದೊಡೆ ಕೆರೆ ಭಾವಿಗಳುಂಟು. ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ಹಸಿವಾದೊಡೆ, ಹಸಿವಾದೊಡೆ ಭಿಕ್ಷಾನ್ನಗಳುಂಟು. ಶರಣು ಶರಣಾರ್ಥಿ. Thank you, Savita Auntie. That was very melodious. Now, I'd like to call upon Dada Uncle and Sarva Auntie to sing the next Vachana. ಇದು ಹಡಪದ ಅಪ್ಪಣ್ಣನವರು ಬರೆದಿದ್ದು. ಹಡಪದ ಅಪ್ಪಣ್ಣನವರು ಬಸವಣ್ಣನವರ ಆಪ್ತ ಕಾರ್ಯದರ್ಶಿಗಳಾಗಿದ್ದರು ಹಾಗೂ ಅವರು ಮಹಾಮನೆ ಮತ್ತು ಅನುಭವ ಮಂಟಪದ ಉಸ್ತುವಾರಿಯನ್ನು ನೋಡಿಕೊಳ್ಳುತ್ತಿದ್ದರು. ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು. ಆವಾಗೆ ಹಡಪದ ಅಪ್ಪಣ್ಣನವರ ಒಪ್ಪಿಗೆ ಇಲ್ಲದೆ ಕಲ್ಯಾಣದಲ್ಲಿ ಯಾವ ಕಾರ್ಯಕ್ರಮಗಳು ಆಗುತ್ತಿದ್ದಿಲ್ಲ. ಹಡಪದ ಅಪ್ಪಣ್ಣನವರು ಬಸವಣ್ಣನವರ ನೆರಳಿನಂತೆ ಇದ್ದರೂ ಸಹ ಅವರು ಚನ್ನಬಸವಣ್ಣನವರನ್ನು ತಮ್ಮ ಗುರುಗಳನ್ನಾಗಿ ಮಾಡಿಕೊಂಡಿದ್ದರು. ಅವರ ವಚನ ನಾಮಾಂಕಿತ ಬಸವಪ್ರಿಯ ಕೂಡಲ ಚನ್ನಬಸವಣ್ಣ. ಈಗ ನಾನು ಹಡಪದ ಅಪ್ಪಣ್ಣನವರ ಒಂದು ವಚನ ಹಾಡ್ತೇನೆ. ನುಡಿದರೆ ಗುರುವಾಗಿ ನುಡಿಯಬೇಕು. ಇದರ ಸಂಗೀತ ರಚನೆ ಉಸ್ತಾದ್ ಹಫೀಜ್ ಖಾನ್ ಮತ್ತು ಉಸ್ತಾದ್ ರಾಯಿಸ್ ಖಾನ್ ಅವರಿಂದ. ಇದರ ಅರ್ಥವು ಗುರುಲಿಂಗ ಜಂಗಮರಂಥ ಗುಣಗಳನ್ನು ಪಡೆಯಬೇಕಾದರೆ ನಾವು ಹೇಗೆ ಇರಬೇಕು ಅನ್ನೋದು. ಈಗ ಅದನ್ನು ಹಾಡ್ತೇನೆ.
ಎಷ್ಟು ದಿನವಿದ್ದರೂ ಫಲವೇನು ಹೇಳ ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣ ಬಸವ ಪ್ರಿಯ ಕೂಡಲ ಚನ್ನ ಬಸವಣ್ಣ ನುಡಿದರೆ ಗುರುವಾಗಿ ನುಡಿಯಬೇಕು ನಡೆದರೆ ಪರವಾಗಿ ನಡೆಯಬೇಕು ನುಡಿದರೆ ಗುರುವಾಗಿ ನುಡಿದರೆ ಗುರುವಾಗಿ ನುಡಿದರೆ ಗುರುವಾಗಿ ನುಡಿಯಬೇಕು. Thank you, Dada Uncle, for talking about Hadapada Appanna, and thank you, Sarah Auntie, for singing the Vachana very beautifully. The next performance will be given by Purnima Auntie. ಎಲ್ಲರಿಗೂ ನಮಸ್ಕಾರ. ನಮ್ಮ ಪ್ರಸ್ತುತಿ ಭಕ್ತಿ ಎಂಬ ಪೃಥ್ವಿಯ ಮೇಲೆ. ರಚನೆ ಬಸವಣ್ಣನವರು. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ 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 ಲಿಂಗವೆಂಬ ಎಲೆಯಾಯಿತು 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 ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ಲಿಂಗವೆಂಬ ಎಲೆಯಾಯಿತು ಲಿಂಗವೆಂಬ ಎಲೆಯಾಯಿತು ಲಿಂಗವೆಂಬ ಎಲೆಯಾಯಿತು ಲಿಂಗವೆಂಬ ಎಲೆಯಾಯಿತು ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು 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 ಆಚಾರವೆಂಬ ಕಾಯಾಯಿತು ಆಚಾರವೆಂಬ ಕಾಯಾಯಿತು ನಿಷ್ಪತ್ತಿ ಎಂಬ ಹಣ್ಣಾಯಿತು ನಿಷ್ಪತ್ತಿ ಎಂಬ ಹಣ್ಣಾಯಿತು ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ಲಿಂಗವೆಂಬ ಎಲೆಯಾಯಿತು 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 ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು ಆಚಾರವೆಂಬ ಕಾಯಾಯಿತು ಆಚಾರವೆಂಬ ಕಾಯಾಯಿತು ನಿಷ್ಪತ್ತಿ ಎಂಬ ಹಣ್ಣಾಯಿತು ನಿಷ್ಪತ್ತಿ ಎಂಬ ಹಣ್ಣಾಯಿತು ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮದಲ್ಲಿ
ಕೈ ಪಿಡಿದೆತ್ತಿಕೊಂಡ. ನಿಷ್ಪತ್ತಿಯೆಂಬ ಹಣ್ಣು ತೊಟ್ಟು ಬಿಟ್ಟು ಕಲಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಕೈ ಪಿಡಿದೆತ್ತಿಕೊಂಡ. ತನಗೆ ಬೇಕೆಂದು ಕೈ ಪಿಡಿದೆತ್ತಿಕೊಂಡ. ಭಕ್ತಿಯೆಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ. ಭಕ್ತಿಯೆಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ. ಲಿಂಗವೆಂಬ ಎಲೆಯಾಯಿತು, ಲಿಂಗವೆಂಬ ಎಲೆಯಾಯಿತು, ಲಿಂಗವೆಂಬ ಎಲೆಯಾಯಿತು, ಲಿಂಗವೆಂಬ ಎಲೆಯಾಯಿತು. ಭಕ್ತಿಯೆಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ. 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 ಶರಣು ಶರಣಾರ್ಥಿ. Thank you, Purnima Auntie. That was amazing. The next vachana will be played by Gauri on the piano and sung by Shivanand Uncle. ಲೋಕದ ಡಂಕ ನೀವೇಕೆ ತಿದ್ದುವಿರಿ, ಲೋಕದ ಡಂಕ ನೀವೇಕೆ ತಿದ್ದುವಿರಿ. ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆಮನೆಯ ದುಃಖಕ್ಕೆ ಅಳುವವರು ಮೆಚ್ಚ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. Wow, Gauri, that was very well played. And thank you, Shivanand Uncle, for singing the vachana. Next, I'd like to invite Meghna Auntie and her family to sing the next vachana. ಲೋಕಮಧ್ಯ ಲೋಕ ಬೇರಿಲ್ಲ ಕಾಣಿರೋ, ಬೇರಿಲ್ಲ ಕಾಣಿರೋ. ದೇವಲೋಕ ಮಧ್ಯ ಲೋಕ ಬೇರಿಲ್ಲ ಕಾಣಿರೋ, ಬೇರಿಲ್ಲ ಕಾಣಿರೋ. ಸತ್ಯ ನುಡಿಯುವುದೇ ದೇವಲೋಕ, ಸತ್ಯ ನುಡಿಯುವುದೇ ದೇವಲೋಕ. ಮಿಥ್ಯ ನುಡಿಯುವುದೇ ಮರ್ತ್ಯಲೋಕ, ನಿತ್ಯ ನುಡಿಯುವುದೇ ಮರ್ತ್ಯಲೋಕ. ಆಚಾರವೇ ಸ್ವರ್ಗ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಇದು ಸತ್ಯ ಕೂಡಲ ಸಂಗನ ದೇವ, ಇದು ಸತ್ಯ ಕೂಡಲ ಸಂಗನ ದೇವ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. Wow, that was a very nice performance.
Thank you, Meghna Auntie, and the rest of the family for singing it together. Now, here is a performance given to you by my parents that I will be watching for the first time as well, so I hope you enjoy it. ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ ನಾದ ಮಾಡಿದ ರಾವಣನಿಗೆ ಅರೆ ಆಯುಷ್ಯವಾಯಿತು ವೇದವನೋದಿದ ಬ್ರಹ್ಮನ ಶಿರವು ಹೋಯಿತು ನಾದಪ್ರಿಯನೂ ಅಲ್ಲ ವೇದಪ್ರಿಯನೂ ಅಲ್ಲ ನಾದಪ್ರಿಯನೂ ಅಲ್ಲ ವೇದಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ನಿಮ್ಮ ಶರಣರಿಗೆ ಶರಣೆಂಬುದು ಕರುಣಿಸು ಕೂಡಲ ಸಂಗಮ ದೇವ ನಿಮ್ಮ ಶರಣರಿಗೆ ಶರಣೆಂಬುದು ಕರುಣಿಸು ಕೂಡಲ ಸಂಗಮ ದೇವ ನಿಮ್ಮ ಶರಣರಿಗೆ ಶರಣೆಂಬುದು ಕರುಣಿಸು ಕೂಡಲ ಸಂಗಮ ದೇವ. Wow, that was quite the performance. Thank you, Mom and Dad, and I hope you all enjoyed it. Now, I'd like to call upon Pushpa Auntie and Pragna to sing another Akka Mahadevi's Vachana. ಮರವಿದು ಫಲವೇನು ನೆರಳಿಲ್ಲದನಕ ಮರವಿದು ಫಲವೇನು ನೆರಳಿಲ್ಲದನಕ ಧನವಿದು ಫಲವೇನು ದಯವಿಲ್ಲದನಕ ಧನವಿದು ಫಲವೇನು ದಯವಿಲ್ಲದನಕ ಹಸುವಿದು ಫಲವೇನು ಹಯನಲ್ಲದನಕ ಹಸುವಿದು ಫಲವೇನು ಹಯನಲ್ಲದನಕ ರೂಪಿದು ಫಲವೇನು ಗುಣವಿಲ್ಲದನಕ ರೂಪಿದು ಫಲವೇನು ಗುಣವಿಲ್ಲದನಕ ಅಗಲಿದು ಫಲವೇನು ಮಾನವಿಲ್ಲದನಕ ಅಗಲಿದು ಫಲವೇನು ಬಾಣವಿಲ್ಲದನಕ ನಾನಿದು ಫಲವೇನು ನಿಮ್ಮ ಜ್ಞಾನವಿಲ್ಲದನಕ ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಮರವಿದು ಫಲವೇನು ನೆರಳಿಲ್ಲದನಕ ಮರವಿದು ಫಲವೇನು ಮರವಿದು ಫಲವೇನು ಮರವಿದು ಫಲವೇನು ನೆರಳಿಲ್ಲದನಕ
Pushpa and Teen Pragna for singing the vachana so melodiously. The next vachana will be sung by Akshata and Sunita auntie. ನಮಸ್ಕಾರ. ನಾವು ಇವತ್ತು ಬಸವಣ್ಣನವರ ಒಂದು ವಚನವನ್ನು ಹಾಡಲಿದ್ದೇವೆ. ಕಲ್ಲ ನಾಗರ ಕಂದೊಡೆ ಹಾಲನೆರೆಯ ಎಂಬರು ದಿಟ್ಟದ ನಾಗರ ಕಂದೊಡೆ ಕೊಳ್ಳಂಬರಯ್ಯ ತುಂಬಾ ಜಂಗಮ ಬಂದೊಡೆ ನಡೆಯಂಬರು ಉನ್ನತ ಲಿಂಗಕ್ಕೆ ಬೋಳುವ ಇಡಿಯಂಬರಯ್ಯ ನಮ್ಮ ಕೂಡಲ ಸಂಗಮ ಶರಣರ ಕಂಡು ಉದಾಸೀನವ ಮಾಡಿದರೆ ಕಲ್ಲದಾಗಿದನು ತಪ್ಪರಯ್ಯ ಕಲ್ಲ ನಾಗರ ಕಂಡೊಡೆ ಹಾರನೆರೆಯ ಎಂಬರು ಬಿಟ್ಟದ ನಾಗರ ಕಂಡೊಡೆ ಕೊಳ್ಳಂಬರಯ್ಯ ಕೊಳ್ಳಂಬರಯ್ಯ ಕೊಳ್ಳಂಬರಯ್ಯ. Thank you, Akshata and Sunita auntie. Next, we have Sushma auntie singing a vachana for us. ನಮಸ್ಕಾರ ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಏಡಿಸಿ ಕಾಡಿತ್ತು ಶಿವನ ಡಂಗುರ ಏಡಿಸಿ ಕಾಡಿತ್ತು ಶಿವನ ಡಂಗುರ ಮಾಡಿದೆ ನನ್ನದಿರಾಲಿಂಗಕ್ಕೆ ಮಾಡಿದೆ ನನ್ನದಿರಾಜಂಗಮಕ್ಕೆ ಮಾಡಿದೆ ನನ್ನದಿರಾಜಂಗಮಕ್ಕೆ ಮಾಡಿದೆನೆಂಬುದು ಮನದಲ್ಲಿ ಇಲ್ಲದಿದ್ದರೆ ಮಾಡಿದೆನೆಂಬುದು ಮನದಲ್ಲಿ ಇಲ್ಲದಿದ್ದರೆ ಬೇಡಿದ್ದ ನೀವ ಕೂಡಲ ಸಂಗಮ ದೇವ ಬೇಡಿದ್ದ ನೀವ ಕೂಡಲ ಸಂಗಮ ದೇವ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಏಡಿಸಿ ಕಾಡಿತ್ತು ಶಿವನ ಡಂಗುರ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಧನ್ಯವಾದಗಳು. Thank you, Sushma auntie. That was very nice. Now, I'd like to call upon Kavita auntie to sing one more Akkama Devi's vachana for us. ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾನೀಗ ಒಂದು ವಚನವನ್ನು ಹಾಡುತ್ತೇನೆ. ನಂಬರು ನೇಚರು ಬರಿದೆ ಕರೆವರು ನಂಬರು ನೇಚರು ಬರಿದೆ ಕರೆವರು ನಂಬಲರಿಯರಿ ಲೋಕದ ಮನುಜರು ನಂಬಲರಿಯರಿ ಲೋಕದ ಮನುಜರು ನಂಬರು ನೇಚರು ಬರಿದೆ ಕರೆವರು ನಂಬಿ ಕರೆದೊಡೆ ಓ ಎನ್ನನೇ ಶಿವನು ನಂಬಿ ಕರೆದೊಡೆ ಓ ಎನ್ನನೇ ಶಿವನು ನಂಬಿ ಕರೆದೊಡೆ ಓ ಎನ್ನನೇ ಶಿವನು ನಂಬರು ನೇಚರು ಬರಿದೆ ಕರೆವರು ನಂಬದೆ ನೇಚದೆ ಬರಿದೆ ಕರೆವರ ನಂಬದೆ ನೇಚದೆ ಬರಿದೆ ಕರೆವರ ಕುಂಭಮೆಟ್ಟಿ ಕೂಗೆಂದ ಕೂಡಲ ಸಂಗಮ ದೇವ ಕುಂಭಮೆಟ್ಟಿ ಕೂಗೆಂದ ಕೂಡಲ ಸಂಗಮ ದೇವ ನಂಬರು ನೇಚ
ನೆಚ್ಚರು ಬರಿದೆ ಕರೆವರು ನಂಬಲರಿಯರಿ ಲೋಕದ ಮನುಜರು ನಂಬಲರಿಯರಿ ಲೋಕದ ಮನುಜರು ನಂಬರು ನೆಚ್ಚರು ಬರಿದೆ ಕರೆವರು. ಶರಣಾರ್ಥಿಗಳು. Thank you, Kavita Auntie. That was very beautifully sung. Next, we have Sumati Auntie, who will be singing Basavana's Vachana for us. ಉಳ್ಳವರು ಶಿವಾಲಯವ ಮಾಡುವರು, ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡುವೆ ಬಡವನಯ್ಯ, ನಾನೇನು ಮಾಡುವೆ ಬಡವನಯ್ಯ, ಉಳ್ಳವರು ಶಿವಾಲಯವ ಮಾಡುವರು. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ, ಶಿರವೇ ಹೊನ್ನ ಕಳಶವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಉಳ್ಳವರು ಶಿವಾಲಯವ ಮಾಡುವರು, ಉಳ್ಳವರು ಶಿವಾಲಯವ ಮಾಡುವರು. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ಉಳ್ಳವರು ಶಿವಾಲಯವ ಮಾಡುವರು. ಧನ್ಯವಾದ. Thank you, Sumati Auntie. Now it's time to watch our Little Stars performances. ಎಲ್ಲರಿಗೂ ನಮಸ್ಕಾರ. ನನ್ನ ಪ್ರಸ್ತುತಿ ತುಂಬಿದುದು ತುಳುಕಡು ನೋಡ. ರಚನೆ ಅಕ್ಕ ಮಹಾದೇವಿಯವರು. ತುಂಬಿದುದು ತುಳುಕಡು ನೋಡ, ತುಂಬಿದುದು ತುಳುಕಡು ನೋಡ, ನಂಬಿದುದು ಸಂದೇಹಿಸದು ನೋಡ, ನಂಬಿದುದು ಸಂದೇಹಿಸದು ನೋಡ, ತುಂಬಿದುದು ತುಳುಕಡು ನೋಡ, ತುಂಬಿದುದು ತುಳುಕಡು ನೋಡ. ಒಲಿದುದು ಓಸಡಿಸದು ನೋಡ, ಒಲಿದುದು ಓಸಡಿಸದು ನೋಡ, ನೆರೆಯ ನರಿದುದು ಮರೆಯದು ನೋಡ, ನೆರೆಯ ನರಿದುದು ಮರೆಯದು ನೋಡ, ತುಂಬಿದುದು ತುಳುಕಡು ನೋಡ, ತುಂಬಿದುದು ತುಳುಕಡು ನೋಡ. ಚನ್ನಮಲ್ಲಿಕಾರ್ಜುನಯ್ಯ ನೀನೊಲಿದ, ಚನ್ನಮಲ್ಲಿಕಾರ್ಜುನಯ್ಯ ನೀನೊಲಿದ, ಶರಣಂಗೆ ನಿಸ್ಸೀಮ ಸುಖಬಹುದಯ್ಯ, ಶರಣಂಗೆ ನಿಸ್ಸೀಮ ಸುಖಬಹುದಯ್ಯ, ತುಂಬಿದುದು ತುಳುಕಡು ನೋಡ, ತುಂಬಿದುದು ತುಂಬಿದುದು ತುಳುಕಡು ನೋಡ. ಶರಣಾರ್ಥಿ. Thank you, Shripurna. That was very fabulous, and I bet everybody enjoyed watching this. ಎತ್ತನ್ನ ಮಾಮರ ಎತ್ತನ ಕೂಗಿಲೆ, ಎತ್ತನಿಂದ ಎತ್ತ ಸಂಬಂಧವಯ್ಯ, ಬೆಟ್ಟದ ನೆಲ್ಲಿಕಾಯಿ
ಸಮುದ್ರಕ್ಕೆ ಉಪ್ಪು ನಿಂದೆತ್ತ ಸಂಡವಯ್ಯ ಪುರುಷರ ಲಿಂಗಕ್ಕೂ ಎನಗೂ ನಿಂದೆತ್ತ ಸಂಡವಯ್ಯ. ನಾನು ಇವತ್ತು ಬಸವಣ್ಣ ಅವರು ವಚನ ಹೇಳ್ತೀನಿ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾರಲ್ಲದ್ದು ನೀರಲ್ಲದ್ದು, ನಿಮ್ಮ ಧರ್ಮ ನಿಮ್ಮ ಧರ್ಮ. ರಕ್ತಕ್ಕೆ ತಪ್ಪಿದಡೇನು, ಪ್ರಾಣಕ್ಕೆ ತಪ್ಪಿದಡೇನು, ಅಭಿಮಾನಕ್ಕೆ ತಪ್ಪಿದಡೇನು. ಶರಣರು ಶರಣರಲ್ಲಿ ಗುಣವರಿಸುವರೇ. ಕೂಡಲ ಸಂಗಮ ಶರಣರು ನೊಂದು ಸೈರಿಸಲೇಬೇಕು. ನಮಸ್ಕಾರ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಿಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲ್ಲದು ನೀರಲ್ಲದು. ಥ್ಯಾಂಕ್ ಯು. ಹ್ಯಾಪಿ ಶಿವರಾತ್ರಿ. ಥ್ಯಾಂಕ್ ಯು. Wow, those are some amazing performances by our little stars, and I hope everybody enjoyed it. Next, we have Veena Auntie and Gari, who will be reciting a Basavana's Vachana for us. ಎಲ್ಲರಿಗೂ ನಮಸ್ಕಾರ. ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹಹುದಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನಂತಲಿವೆನಯ್ಯ. ನಮಸ್ಕಾರ. Thank you, Veena Auntie and Gari. The next performance will be given by Molya Auntie. ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣಿಂದೆತ್ತ ಸಂಬಂಧವಯ್ಯ, ಎತ್ತಣಿಂದೆತ್ತ ಸಂಬಂಧವಯ್ಯ. ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು, ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು, ಎತ್ತಣಿಂದೆತ್ತ ಸಂಬಂಧವಯ್ಯ, ಎತ್ತಣಿಂದೆತ್ತ ಸಂಬಂಧವಯ್ಯ. ಗುಹೇಶ್ವರ ಲಿಂಗಕ್ಕೂ ಎನಗೂ, ಗುಹೇಶ್ವರ ಲಿಂಗಕ್ಕೂ ಎನಗೂ, ಎತ್ತಣಿಂದೆತ್ತ ಸಂಬಂಧವಯ್ಯ, ಎತ್ತಣಿಂದೆತ್ತ ಸಂಬಂಧವಯ್ಯ. ಶರಣು ಶರಣಾರ್ಥಿ. Thank you. That was amazing. Now, I'd like to call upon Manu Auntie to sing the next Vachana for us. ಶರಣು. ಓಂ ನಮಃ ಶಿವಾಯ ಎಂಬ ನಾಮದ ಬೀಜವ ನಾಲಿಗೆ ತುದಿಯಲ್ಲಿ ಬಿತ್ತಿರಯ್ಯ. ಹೃದಯ ಹುಲನ ಮಾಡಿ ಮನದ ಮಿಗಿಲ ಹೂಡಿ ಶ್ವಾಸಕೋಶವೆಂಬ ಎರಡೆತ್ತುಗಳ ಹೂಡಿ ಜ್ಞಾನೋದಯವೆಂಬ ಹಕ್ಕ ಕಡಿಯ ಮಾಡಿ ನಿರ್ಮಲವೆಂಬ ಕುಂಟೆ ಹೊಡೆಯಿರಯ್ಯ. ಓಂ ನಮಃ ಶಿವಾಯ ಎಂಬ ನಾಮದ ಬೀಜವ ನಾಲಿಗೆ ತುದಿಯಲ್ಲಿ ಬಿತ್ತಿರಯ್ಯ. ಮದ ಮಾತ್ಸರವೆಂಬ ಮರಗಳ ಕಡೆಯುತ್ತ ಕಾಮ
ಪಂಚೇಂದ್ರಿಯವನೇ ವಂಚಿಕೆಯ ನಿಗೂಡಿ ಚಂಚಲವೆಂಬ ಪಕ್ಷಿ ಹೊಡೆಯಿರಯ್ಯ. ಓಂ ನಮಃ ಶಿವಾಯ ಎಂಬ ನಾಮದ ಬೀಜವ ನಾಲಿಗೆ ತುದಿಯಲ್ಲಿ ಬಿತ್ತಿರಯ್ಯ. ಉದಯಸ್ತಮಾನವೆಂಬೆರಡು ಕೊಳದಲ್ಲಿ ಆಯುಷ್ಯವೆಂಬ ರಾಶಿ ಅಳೆಯುತ್ತಿದೆ. ಸ್ವಾಮಿ ಶ್ರೀ ಕೂಡಲ ಸಂಗಮ ನೆನೆದಾಡೆ ಹುಟ್ಟು ಸಾವೆಂಬುದು ಇಲ್ಲವಯ್ಯ. ಹುಟ್ಟು ಸಾವೆಂಬುದು ಇಲ್ಲವಯ್ಯ. ಓಂ ನಮಃ ಶಿವಾಯ ಎಂಬ ನಾಮದ ಬೀಜವ ನಾಲಿಗೆ ತುದಿಯಲ್ಲಿ ಬಿತ್ತಿರಯ್ಯ. ಶರಣ ವಿಶ್ವನಾಥಾಷ್ಟಕಂ. ಗಂಗಾತರಂಗರಮಣೀಯಜಟಾಕಲಾಪಂ ಗೌರೀನಿರಂತರವಿಭೂಷಿತವಾಮಭಾಗಂ ನಾರಾಯಣಪ್ರಿಯಮನಂಗಮದಾಪಹಾರಂ ವಾರಾಣಸೀಪುರಪತಿಂ ಭಜ ವಿಶ್ವನಾಥಂ. ವಾಚಾಮಗೋಚರಮನೇಕಗುಣಸ್ವರೂಪಂ ವಾಗೀಶವಿಷ್ಣುಸುರಸೇವಿತಪಾದಪೀಠಂ ವಾಮೇನ ವ್ಯಗ್ರವರೇಣ ಕಲತ್ರವಂತಂ ವಾರಾಣಸೀಪುರಪತಿಂ ಭಜ ವಿಶ್ವನಾಥಂ. ಭೂತಾದಿಪಂ ಭುಜಗಭೂಷಣಭೂಷಿತಾಂಗಂ ವ್ಯಾಘ್ರಾಜಿನಾಂಬರಧರಂ ಜಟಿಲಂ ತ್ರಿನೇತ್ರಂ ಪಾಶಾಂಕುಶಾಭಯವರಪ್ರದಶೂಲಪಾಣಿಂ ವಾರಾಣಸೀಪುರಪತಿಂ ಭಜ ವಿಶ್ವನಾಥಂ. शीतांशुशोभितकिरीटविराजमानं भाले क्षणानलविशोषितपञ्चबाणं नागादिपारचितभासुरकर्णपूरं वाराणसीपुरपतिं भज विश्वनाथम्. Thank you, Mano Auntie. Thank you, Kiran Uncle. Next, I'd like to invite Karthik, who will be singing a Basavana's Vachana for us. ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು. ನಾನೇನು ಮಾಡಲಿ ಬಡವನಯ್ಯ, ನಾನೇನು ಮಾಡಲಿ
ಬಡವನಯ್ಯ ನಾನೇನು ಮಾಡಲಿ ಬಡವನಯ್ಯ ಬರು ಶಿವಾಲಯ ಮಾಡುವರು ಒಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ನಾನೇನು ಮಾಡಲಿ ಬಡವನಯ್ಯ ಉಳ್ಳವರು ಶಿವಾಲಯ ಮಾಡುವರು ಒಳ್ಳವರು ಶಿವಾಲಯ ಮಾಡುವರು ಮಾಡುವರು ಶಿವಾಲಯ ಮಾಡುವರು ಎನ್ನ ಕಾಲೆ ಕಂಬವಯ್ಯ ಎನ್ನ ಕಾಲೆ ಕಂಬವಯ್ಯ ಎನ್ನ ಕಾಲೆ ಕಂಬವಯ್ಯ ಎನ್ನ ಕಾಲೆ ಕಂಬವಯ್ಯ ದೇಹವೇ ದೇಗುಲ ನ ಕಾಲೆ ಕಂಬವಯ್ಯ ದೇಹವೇ ದೇಗುಲ ಶಿರವೇ ಹೊಲ್ಲ ಕಳಶವಯ್ಯ ಶಿರವೇ ಹೊಲ್ಲ ಕಳಶವಯ್ಯ ಪನಿ ಸ ಸರಿ 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 ಸ ಪನಿ ಸ ಪನಿ ಧನಿ ಮ ಪದ ಮ ಪನಿ ಸರಿ ರೇ ಪನಿ ಸರಿ ಸ ಎಲ್ಲ ಕಾಲೆ ಕಂಗವಯ್ಯ ದೇಹವೇ ದೇಗುಲ ಶಿರವೇ ಹೊಲ್ಲ ಕಳಶವಯ್ಯ ಶಿರವೇ ಹೊಲ್ಲ ಕಳಶವಯ್ಯ ಸ್ಥಾವರ ಕಳಿ ಉಂಟು ಜಂಗಮ ಕಳಿವೆಲ್ಲ ಸ್ಥಾವರ ಕಳಿ ಉಂಟು ಜಂಗಮ ಕಳಿವೆಲ್ಲ ಸ್ಥಾವರ ಕಳಿ ಉಂಟು ಜಂಗಮ ಕಳಿವೆಲ್ಲ ಕೂಡಲ ಸಂಗಮ ದೇವ ನೀ ಕೇಳಯ್ಯ ಉಳ್ಳವರು ಶಿವಾಲಯ ಮಾಡುವರು ಉಳ್ಳವರು ಶಿವಾಲಯ ಮಾಡುವರು ನೇನು ಮಾಡಲಿ ಬಡವನಯ್ಯ ನಾನೇನು ಮಾಡಲಿ ಬಡವನಯ್ಯ ಉಳ್ಳವರು ಶಿವಾಲಯ ಮಾಡುವರು ಉಳ್ಳವರು ಶಿವಾಲಯ ಮಾಡುವರು 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 Thank you, Karthik. That was wonderful. Next, we have Nagesh Uncle who will be singing a song on Shiva. प्रभुं प्राणनाथं विभुं विश्वनाथं जगन्नाथनाथं सदानन्दभाजम् भवद्भव्यभूतेश्वरं भूतनाथं शिवं शङ्करं शम्भुमीशानमीडे गलेरुण्डमालं तनौ सर्पजालं महाकालकालं गणेशादिपालम् जटाजूटगङ्गोत्तरङ्गैर्विशिष्टं शिवं शङ्करं शम्भुमीशानमीडे मुदामाकरं मण्डलं मण्डयन्तं महामण्डलं
भस्मभूषाधरं तम् अनादिं ह्यपारं महामोहमारं शिवं शङ्करं शम्भुमीशानमीडे वटाधो निवासं महाट्टाट्टहासं महापापनाशं सदा सुप्रकाशम् गिरीशं गणेशं सुरेशं महेशं शिवं शङ्करं शम्भुमीशानमीडे गिरीन्द्रात्मजा सङ्गृहीतार्धदेहं गिरौ संस्थितं सर्वदा पन्नगेहम् परब्रह्म ब्रह्मादिभिर्वन्द्यमानं शिवं शङ्करं शम्भुमीशानमीडे. Thank you, Nagesh uncle. That was very devotional. Next, we will have Suma auntie sing a song for us. ಜುಗಾದ ಸೂಜು ಮಲ್ಲಿಗೆ ಮಾದಪ್ಪ ನಿನ್ನ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದಪ್ಪ ನಿನ್ನ ಮಂಡ್ಯ ಮ್ಯಾಲೆ ದುಂಡು ಮಲ್ಲಿಗೆ ಮಾದಪ್ಪ 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 ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮ್ಯಾಲೆ ಬೆಲ್ಪತ್ರೆ ಚಂದಕ್ಕಿ ಮ್ಯಾಲೆ ಬೆಲ್ಪತ್ರೆ ಧರಿಸಿ ಹೊರಟೆವು ಮಾದಪ್ಪ ಪರಸೆಗೆ ಸೂಜುಗಾರ ಸೂಜು ಮಲ್ಲಿಗೆ ಮಾದಪ್ಪ ನಿನ್ನ ಮಂಡ್ಯ ಮ್ಯಾಲೆ ದೊಂಡು ಮಲ್ಲಿಗೆ ತಪಾನೆ ಬೆಳಗಿಯುನಿ ತೋಪಾವ ಕಾಯಿಸಿಯುನಿ ಕಿತ್ತಾಳೆ ಹಣ್ಣ ತಂದಿಯುನಿ ಮಾದಪ್ಪ ಕಿತ್ತಾಳೆ ಹಣ್ಣ ತಂದಿಯುನಿ ಮಾದಪ್ಪ ಕಿತ್ತಾಡಿ ಬರುವ ಪರಸೆಗೆ ಸೂಜುಗಾರ ಸೂಜು ಮಲ್ಲಿಗೆ ಮಾದಪ್ಪ ನಿನ್ನ ಮಂಡ್ಯ ಮ್ಯಾಲೆ ದುಂಡು ಮಲ್ಲಿಗೆ. Thank you, Suma auntie. Next, we will have Shashikala auntie explaining Muddana's Vachana for us. ಶರಣು. ನಾನು ಇಂದು ಒಕ್ಕಲಿಗ ಮುದ್ದಣ್ಣಗಳ ವಚನವನ್ನು ಓದುತ್ತಿರುವೆ. ನೀ ಕೊಟ್ಟ ಭೂಮಿಗೆ ಮುಂದೆ ಕರಲು ಹಿಂದೆ ಇಗ್ಗರಲು, ಅಲ್ಲಿಂದಾಚೆ ಮಧ್ಯಭೂಮಿ. ಮೂರು ನೆಲದ ಭೂಮಿಯ ಆರೆದು ಬೆಳೆದಿಹೇನೆಂದಡೆ ಇದಾರ ವಶವೂ ಅಲ್ಲ. ಕಾಮ ಭೀಮ ಜೀವಧನದೊಡೆಯ ನೀನೇ ಬಲ್ಲೆ. ನಮ್ಮ ಕರ್ಮಕ್ಕನುಸಾರವಾಗಿ ನಮ್ಮ ಪಾಲಿಗೆ ಬಂದಿರುವ ಭೂಮಿ ಮುಂದಿನ ಭಾಗದ ಭೂಮಿ ಸವಳು ಅಥವಾ ಬೆಳೆಯಲು ಫಲವತ್ತಾಗಿರದ ಭೂಮಿ. ಹಿಂದಿನದು ಮುಂದಿನದಕ್ಕಿಂತ 2 ಪಟ್ಟು ಸವಳು ಇಗ್ಗರಲು. ಮಧ್ಯದ ಭೂಮಿಯು ಬೆಳೆಯ ತೆಗೆಯಲು ಯೋಗ್ಯವಾದ ನೆಲ. ಪರಮಾತ್ಮನ ಅನುಗ್ರಹ ಇರುವ ತನಕ ಇದರಲ್ಲಿಯೇ ಬಿತ್ತಿ ದುಡಿದು ಆರೈಕೆ ಮಾಡಿ ಅನುಭವಿಸಬೇಕು ಎಂದು ಒಕ್ಕಲಿಗ ಮುದ್ದಣ್ಣನವರು ಹೇಳುತ್ತಿದ್ದಾರೆ. ಇದು ಮೇಲ್ನೋಟಕ್ಕೆ ಕಾಣಬರುವ ವಚನದ ಸಾರಾಂಶ. Thank you, Shashikala auntie. It was very well explained. Next, we will have Shobha auntie reciting Basavana's Vachana for us. ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಬಸವಣ್ಣನವರ ವಚನ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ,
ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡು ನೋಡಯ್ಯ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ಜ್ಯೋತಿಯ ಬಲದಿಂದ ತಮಂತದ ಕೇಡು ನೋಡಯ್ಯ. ಕೂಡಲ ಶರಣರ ಅನುಭಾವದಿಂದ ಎನ್ನ ಭವದ ಕೇಡು ನೋಡಯ್ಯ. ಥ್ಯಾಂಕ್ ಯು. Thank you, Shiva Auntie. Now I am very excited to announce that the VSNA SoCal chapter will be starting their new guest speaker series. ಎಲ್ಲರಿಗೂ ಶರಣು ಶರಣಾರ್ಥಿ. ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಪ್ರತಿಯೊಬ್ಬರಿಗೂ ಕೂಡ. ಪರಮೇಶ್ವರ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ. ಈ ವರ್ಷ ಈ ಕೊರೋನಾ ಗಲಾಟೆ ಎಲ್ಲ ಮುಗಿದು ಮುಂದಿನ ವರ್ಷ ಇನ್ನ ಸಂತೋಷದಿಂದ ಈ ಹಬ್ಬವನ್ನ ಆಚರಿಸುವಂತಾಗಲಿ ಅಂತ ಬೇಡ್ಕೊಳ್ತಿದ್ದೇನೆ. ಇವತ್ತಿನಿಂದ ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಬಸವರಾಜ್ ಅವರು, ಉಮಾ ಅವರೆಲ್ಲ ಸೇರ್ಕೊಂಡು ಮಾತಾಡಿ ಒಂದು ಹೊಸ ಸರಣಿಯನ್ನೇ ಯಾಕೆ ಶುರು ಮಾಡಬಾರ್ದು ಅಂತ ಅಂದುಕೊಂಡು ಈ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಯಾವುದಾದರೂ ಒಂದನ್ನ ಕುರಿತು ಮಾತಾಡ್ಬೇಕು ಅಂತ ಅನ್ಕೊಳ್ತಿರುವಾಗ ಅರ್ಧ ಗಂಟೆ ಮಾತು ಇಟ್ಕೊಳ್ಳೋಣ ಅಂತ ಅನ್ಕೊಂಡು ಯೋಚನೆ ಶುರು ಮಾಡಿದ್ದದ್ದು, ಪರಮಾತ್ಮನ ಬಗ್ಗೆ ಅರ್ಧ ಗಂಟೆನಲ್ಲಿ ಏನನ್ನಾದ್ರೂ ಹೇಳ್ತೀವಿ ಅಂತಂದ್ರೆ ಎಷ್ಟು ಕಷ್ಟ ಆಗತ್ತೆ ಅನ್ನೋದರ ಅನುಭವ ಬಂತು. ಶತಶತಮಾನಗಳಿಂದ ಮನುಷ್ಯನಿಗೆ ಯಾವಾಗ ಬುದ್ಧಿ ಅನ್ನೋದು ಬಂದಿದೆಯೋ ಆಗಿಂದಾನು ಯಾವ ಪರಮಾತ್ಮನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲವೋ, ಆ ಪರಮಾತ್ಮ ತತ್ವವನ್ನ ಅರ್ಧ ಗಂಟೆನಲ್ಲಿ ಶಿವರಾತ್ರಿ ಸಂದರ್ಭದಲ್ಲಿ ಏನಾದ್ರೂ ಹೇಳಿ ಅಂತಂದ್ರೆ ನಾನು ಎಂಥ ನಗೆಪಾಟ್ಲಿಗೆ ಸಿಕ್ಕಾಕೋತೀನಿ ಅನ್ನೋ ಭಯ ಬಂದು ಸೇರ್ಕೊಂಡು ತುಂಬಾನೇ ನಿಜವಾದಂತಹ ಒಂದು ಭಯನೇ ಆದದ್ದು. ಪುಣ್ಯವಶಾತ್ ಬಸವರಾಜ್ ಅವರು, ಉಮಾ ಅವರು ಇಲ್ಲ ಅಷ್ಟೊಂದೆಲ್ಲ ಕಷ್ಟ ಮಾಡ್ಕೋಬೇಡಿ, ಒಂದು ಹೊಸ ಸರಣಿನ ಯಾಕೆ ನಾವು ಶುರು ಮಾಡಬಾರ್ದು ಅಂತ ಹೇಳಿ ದೈವ ಪ್ರೇರಣೆಯಿಂದಲೇ ಶರಣರು ಕಂಡ ಶಿವ ಅನ್ನುವ ಒಂದು ಮಾಲಿಕೆಯ ಅಡಿಯಲ್ಲಿ ಈ ಶಿವ ತತ್ವದ ಚಿಂತನೆಯನ್ನ ನಾವು ಮಾಡುವುದು ಅಂತ ಅನ್ಕೊಂಡಿದ್ದೇವೆ. ಅದರ ಒಂದು ಶುಭಾರಂಭವನ್ನ ಇವತ್ತು ಮಾಡೋದಾಗುತ್ತೆ. ಈ ಶಿವಾನುಸಂಧಾನದಲ್ಲಿ ಶಿವನನ್ನ ಕುರಿತು ಚಿಂತನೆಯನ್ನ ಮಾಡುವುದು. ಆ ಪರತತ್ವ ಪರಮಾತ್ಮ ಯಾವ ರೂಪದಿಂದ ನಾವು ನೋಡಿದರೂ ಕೂಡ ಹೇಗೆ ನಮ್ಮ ಮನಸ್ಸಿಗೆ ಹತ್ತಿರವಾಗಿಸಿಕೊಳ್ಳಬಹುದು, ದೇವರನ್ನ ಕುರಿತು ಚಿಂತನೆಯನ್ನ ಮಾಡುವ ಅವಶ್ಯಕತೆ ಯಾಕೆ ಬಂತು, ದೇವರು ಇದ್ದಾನ ಇಲ್ಲವಾ, ಇದ್ದರೆ ಹೇಗೆ, ಹೀಗ ಹಾಗ, ಆ ಎಲ್ಲ ತರ್ಕಗಳನ್ನ ಪಕ್ಕಕ್ಕೆ ಇಟ್ಟು ಕೇವಲ ಶಿವ ಅನ್ನುವ ಆ ಒಂದು ತತ್ವ, ಆ ಪರಮಾತ್ಮ, ಆತನ ಬಗ್ಗೆ ಯೋಚನೆ ಮಾಡೋ ಹಾಗಿತ್ತು ಅಂತಂದ್ರೆ ಹೆಸರನ್ನ ನೋಡೋದಾಗುತ್ತೆ. ಫಸ್ಟ್ ಹೆಸರನ್ನೇ ನೋಡಿದ್ರೆ ಶಿವ ಅಂತಂದ್ರೆ ಏನು? ಮಂಗಳ, ಒಳ್ಳೆಯದು, ಶುಭವಾದದ್ದು. ಹೆಸರೇ ಅಷ್ಟು ಆಪ್ಯಾಯಮಾನವಾಗಿ ಕೇಳಿದ ತಕ್ಷಣ, ಶಿವ ಅಂತ ಕೇಳಿದ ತಕ್ಷಣ ಮನಸ್ಸಿನಲ್ಲಿ ಎಲ್ಲ ಒಟ್ಟಂದದಲ್ಲಿ ಎಲ್ಲಾ ಒಳ್ಳೆಯದರ ಒಂದು ಮೂರ್ತ ಸ್ವರೂಪ ಶಿವ. ಅವನಲ್ಲಿ ನಾವು ಏನನ್ನ ನೋಡಿದರೂ ಕೂಡ, ಎಷ್ಟು ನೋಡಿದರೂ ಕೂಡ ಮನಸ್ಸಿಗೆ ಅಷ್ಟು ಸಂತೃಪ್ತಿ, ಅಷ್ಟು ಸಮಾಧಾನ, ಅಷ್ಟು ನೆಮ್ಮದಿಯನ್ನ ಕೊಡುವಂತಹ ಸ್ವರೂಪ. ಏನೇನೆಲ್ಲ ಕರೆದ್ರೂ ಕೂಡ ಆ ಶಿವ ಎಂಬತಕ್ಕಂತಹ 2 ಅಕ್ಷರದಲ್ಲಿಯೇ
ಮನಸ್ಸಿಗೆ ಎಷ್ಟು ನೆಮ್ಮದಿಯನ್ನ ತಂದು ಬಿಡುವಂತಹ ಶಕ್ತಿ ಇರುತ್ತೆ. ಸದಾಶಿವ, ಶಿವ ಅನ್ನೋದೇ ಸಾಲದು, ಇನ್ನ ಹೆಚ್ಚು ಭಗವಂತನನ್ನ ವರ್ಣಿಸಬೇಕು ಅಂತಂದ್ರೆ ನಮಗೆ ಆ ಭಗವತ್ ತತ್ವದ ಅನುಭವವನ್ನ ಹೇಳಬೇಕು ಅಂದರೆ ನಮ್ಮ ಅನುಭವಕ್ಕೆ ಎಟುಕುವಂತ ವಿಷಯಗಳನ್ನ ಇಟ್ಟುಕೊಂಡೇ ನಾವು ಹೇಳಬೇಕಾಗುತ್ತೆ. ಅನುಭವಕ್ಕೆ ಮೀರಿದಂಥ ಯಾವುದನ್ನ ನಾವು ಊಹಿಸ್ಕೊಂಡು ಅದಕ್ಕೆ ಆರೋಪಣೆ ಮಾಡ್ತಾ ಇರ್ಲಿಕ್ಕಾಗುದಿಲ್ಲ. ಊಹಾತೀತನಾಗಿರುವಂಥವನು ಅವನೋ ಅವಳೋ ಹೌದು ಅದೋ ಏನ್ ಬೇಕಾದ್ರೂ ಇಟ್ಕೊಳ್ಳಿ, ಆ ಊಹೆಗೆ ಸಿಗದೇ ಇರುವಷ್ಟು ಗಣನೆಗೆ ಮೀರಿರುವಂತಹ ಆ ತತ್ವವನ್ನ ನಮಗೆ ಎಟಕುವ ಒಂದು ಅನುಭವಗಳಿಂದ ನಾವು ಅದನ್ನ ಪಡೀಲಿಕ್ಕೆ ಪ್ರಯತ್ನ ಪಡ್ತೇವೆ. ಹಾಗಾಗಿ ಅವನಿಗೆ ಒಂದು ಮುಖ ಉಂಟು, ನಮಗೂ ಉಂಟು, ಅವನಿಗೂ ಉಂಟು. ಇನ್ನ ಸ್ವಲ್ಪ ದೊಡ್ಡದಾಗಿ ಮಾಡ್ಬೇಕು ಅಂತಂದ್ರೆ ನಮಗೆಲ್ಲ ಒಂದೊಂದೇ ಮುಖ, ಅವನಿಗೆ 5 ಮುಖ ಅಂತ ಅಂದ್ಬಿಟ್ಟು ಹೇಳ್ತೇವೆ. ನಮಗಿರೋದೇ 2 ಕಣ್ಣು, ಆ ಕಣ್ಣುಗಳು ಚೆನ್ನಾಗಿತ್ತು ಅಂತಂದ್ರೆ ಪುಣ್ಯ, ಅವನಿಗೆ 2 ಮೇಲೆ ಇನ್ನ ಒಂದಿದೆ. That sort of like suprahuman attributes, because he is that. He is omnipresent, he is omnipotent, he is omniscient. ನಮ್ಮ ಕೈಲಿ ಏನೇನು ಮಾಡ್ಲಿಕ್ಕಾಗುವುದಿಲ್ಲವೋ ಅದೆಲ್ಲವನ್ನ ಮಾಡುವ ಶಕ್ತಿ ಆ ಪರಮಾತ್ಮನಲ್ಲಿದೆ. ಬೇಕು ಅಂತಹ ಒಂದು ಶಕ್ತಿ, ಆ ಶಕ್ತಿಯ ಆಲಂಬನ ನಮಗುಂಟು, ಆ ಶಕ್ತಿಗೆ ನಮ್ಮ ಆಲಂಬನ ಇಲ್ಲ. ನಾನು ನಂಬ್ತೀನೋ ಬಿಡ್ತೀನೋ, ನಾನು ಕರಿತೀನೋ ಬಿಡ್ತೀನೋ, ಶಿವ ಚಿಂತೆ ಇಲ್ಲ, ತನ್ನ ಪಾಡಿಗೆ ತಾನಿದ್ದಾನೆ. ನನ್ನ ಅಸ್ತಿತ್ವಕ್ಕೆ ನನಗೆ ಅವನ ಆಲಂಬನವಿದೆಯೇ ಹೊರತು, ಅವನ ಆಧಾರ ಬೇಕಿದೆಯೇ ಹೊರತು ಆತನಿಗೆ ನನ್ನ ಆಧಾರ ಯಾವುದು ಬೇಕಿಲ್ಲ. ಅಂಥ ಮಂಗಳ ಸ್ವರೂಪ ಶಿವ. ಅವನನ್ನ ಸದಾಶಿವ, ಯಾವಾಗಲೂ ಅವನಿಗೆ ಏನೇ ಮಾಡಿದರೂ ಕೂಡ ಮಂಗಳವೇ. ಶಶಿಧರ, ಚಂದ್ರನನ್ನ ಧರಿಸಿರುವಂಥವನು, ಚಂದ್ರಶೇಖರ, ಈಶ್ವರ, ಎಲ್ಲದಕ್ಕೂ ಅಧಿಪತಿಯಾಗಿ, ಎಲ್ಲದರ ನಿಯಾಮಕನಾಗಿ, ಅಧಿಕಾರಿಯಾಗಿ, ಈಶತ್ವವನ್ನ ಎಲ್ಲದರ ಮೇಲೂ ಆಡುವ ಒಂದು ಅಧಿಕಾರವನ್ನ ಹೊಂದಿರುವಂಥವನು ಮಹಾದೇವ, ದೇವಾಧಿದೇವ, ಗಂಗಾಧರ, ಕಾಲ, ಮಹಾಕಾಲ, ಕಾಲನಿಗೆ ಕಾಲನಾದಂಥವನು. ಯಾವುದನ್ನ ಎಲ್ಲವೂ ಕೂಡ ಮುಗಿಸುತ್ತೋ ಅದನ್ನ ಮುಗಿಸುವಂಥವನು ಮಹಾಕಾಲ, ಕಾಲಕಾಲ. ಈ ಎಲ್ಲದರ ಹಿಂದೆ ಇರತಕ್ಕಂತಹ ತತ್ವ ಏನು, ಅದನ್ನ ಕುರಿತಾದಂತಹ ಚಿಂತನೆ. ಶಿವರಾತ್ರಿಯಲ್ಲಿ ನಾವು ಮಾಡಬೇಕಾದಂತಹ ಒಂದು ಪೂಜೆ ಶಿವನನ್ನ ಕುರಿತು ಯೋಚಿಸುವಂಥದ್ದು. ಆ ಯೋಚನೆಯನ್ನ ಮಾಡಲಿಕ್ಕೆ ಬೇಕಾದಂತಹ ಒಂದು ಪ್ರಕ್ರಿಯೆಯಲ್ಲಿ ಪೂಜೆ ಕೂಡ ಒಂದು ಸಾಧನ. ಆ ಶಿವನನ್ನ ಪೂಜಿಸೋದು ಹೇಗೆ? ಪೂಜೆಗೆ ನಿಲುಕುವಂಥವನೇ ಶಿವ. ಅಕ್ಕಮಹಾದೇವಿ ಅವರ ಒಂದು ವಚನದಲ್ಲಿ ಅವರು ಅದನ್ನೇ ಹೇಳ್ತಾರೆ, ನಿನ್ನನ್ನು ಯಾವ ರೀತಿ ಪೂಜಿಸ್ಲಿ ನಾನು? ನಿನ್ನನ್ನ ಸ್ತೋತ್ರದಿಂದ ನಿನ್ನನ್ನ ಮೆಚ್ಚಿಸೋದಕ್ಕಾಗತ್ತಾ? ನೀನು ಮನಾತೀತನು. ಜಪ ಸ್ತೋತ್ರಗಳಿಂದ ನಿನ್ನನ್ನ ಒಲಿಸ್ತೀನ? ಮಾತಿಗೆ ನಿಲುಕೋದಿಲ್ಲ ನೀನು. ನಿನ್ನನ್ನ ಷೋಡಶೋಪಚಾರ ಪೂಜೆಗಳನ್ನೆಲ್ಲ ಮಾಡಿ ಒಪ್ಪಿಸ್ತೀನ? ಬಾಹ್ಯ ವ್ಯವಹಾರ, ಅವೆಲ್ಲ ವ್ಯವಹಾರಗಳು. ನಾ ಹರಕೆ ಹೊತ್ಕೊಂಡಿದೀನಿ, ನಾ ಇಷ್ಟು ಹೂವ ನಿನಗೆ ಅರ್ಚನೆ ಮಾಡ್ತೀನಿ, ಇಷ್ಟು ಕಾಯಿ ಓಡಿಸ್ತೀನಿ, ಇಷ್ಟು ಅಭಿಷೇಕ ಮಾಡ್ತೀನಿ. ಬಹಿರಂಗ ವ್ಯವಹಾರ ದೂರಸ್ಥನು, ವ್ಯಾಪಾರಕ್ಕೆಲ್ಲ ಬರುವಂಥವನಲ್ಲ.
ನಾ ಇದು ಕೊಡ್ತೀನಿ ನೀನ್ ನಂಗೆ ಅದು ಕೊಡು ಅನ್ನುವಂತ ಆ ಲೆಕ್ಕಾಚಾರ ಶಿವನ ಹತ್ರ ನಡೆಯೋದೇ ಇಲ್ಲ. ಅವನನ್ನ ಕುರಿತು ಚಿಂತನೆ ಮಾಡುವುದಂತಂದ್ರೆ ಅವನನ್ನ ನಮ್ಮೊಳಗಡೆ ಕಾಣುವಂಥದ್ದು. ನಾವು ಮಾಡೋದು, ಹೇಳೋದು, ನಡೆದುಕೊಳ್ಳೋದು ಪ್ರತಿಯೊಂದು ಕೂಡ ಆ ಸತ್ಪ್ರೇರಣೆಯಿಂದ, ಸದ್ಭಾವದಿಂದ, ನಿರ್ಮಲವಾದ ಅಂತಃಕರಣದಿಂದ ಬಂತು ಅಂತಂದರೆ ಆ ಶಿವ ನಮ್ಮೊಳಗಡೆನೆ ನಮ್ಮ ಅನುಭವಕ್ಕೆ ಬರ್ತಾನೆ. ಆ ಅನುಭವವನ್ನ ಅನುಭವಿಸಿ ಅನುಭಾವವನ್ನಾಗಿ ಮಾಡಿಕೊಂಡಂಥವರು ಶಿವಚರಣರು. ಅವರು ಆ ಪರಮಾತ್ಮನನ್ನ ಯಾವ ರೀತಿ ಕಂಡರು, ಯಾವ ರೀತಿ ಅನುಭವಿಸಿದರು, ಆ ಅನುಭವವನ್ನ ಯಾವ ರೀತಿ ಅನುಭಾವವಾಗಿಸಿ ವಚನದಲ್ಲಿ ಲಹರಿ ಲಹರಿಯಾಗಿ ಹರಿದು ಬಿಟ್ಟರು ಅನ್ನೋದನ್ನ ನಾವು ಈ ಸರಣಿಯಲ್ಲಿ ಅವಲೋಕಿಸುತ್ತಾ ಅದರ ಬಗ್ಗೆ ಚಿಂತನೆಯನ್ನ ಮಾಡ್ತಾ ಅದನ್ನ ನಮ್ಮೊಳಗಡೆ ಯಥಾಶಕ್ತಿ ಯತ್ಕಿಂಚಿತ್ ಮಾತ್ರವಾದರೂ ನಮ್ಮೊಳಗಡೆ ನಾವು ಕಾಣೋದು ಆಗಲಿ ಅನ್ನುವ ಒಂದು ಉದ್ದೇಶ. ಈ ಸರಣಿಯಲ್ಲಿ ನಾವು ಪರಮಾತ್ಮನನ್ನ ಕುರಿತಾಗಿ ಚಿಂತನೆಯನ್ನು ಮಾಡುವಾಗ ಅವನನ್ನ ಯಾವ ಯಾವ ವಿಧದಲ್ಲಿ ನಾವು ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ನಿರಾಕಾರ, ಆಕಾರ, ಆಕಾರದಲ್ಲೂ ಕೂಡ ಯಾವ ಯಾವ ರೀತಿ ಕಂಡಿದ್ದಾರೆ, ಮೂರ್ತನೆ, ಅಮೂರ್ತನೆ, ಆ ಒಂದು ಸ್ಥಾವರ ಜಂಗಮಾತ್ಮಕವಾದಂತಹ ಪ್ರತಿಯೊಂದು ಜೀವಿಗಳಲ್ಲೂ ಇರುವಂತಹ ಚೇತನ ಸ್ವರೂಪಿ, ಆತ್ಮಸ್ವರೂಪಿ, ಆತನನ್ನ ಒಂದು ದ್ಯೋತಕವಾಗಿ ಕಾಣುವಾಗ ಲಿಂಗದಲ್ಲಿ ನಾವು ಕಂಡರೆ, ಅಥವಾ ಇನ್ನ ನನಗೆ ನನ್ನ ಭಕ್ತಿಗೆ ನನ್ನ ಇಚ್ಛೆಗೆ ಹತ್ತಿರವಾಗಿಸಿಕೊಳ್ಳಬೇಕು ಅಂತ ಒಂದು ರೂಪವನ್ನ ಕೊಟ್ಟು, ಆಕಾರವನ್ನ ಕೊಟ್ಟು, ಅದೆಲ್ಲಕ್ಕೆ ನಮ್ಮ ಒಂದು ಭಾವನೆಗಳನ್ನ ಆರೋಪಿಸಿ, ಇದೆಲ್ಲದರ ಹಿಂದೆ ಏನು ಉದ್ದೇಶ, ಮೂಲ ಉದ್ದೇಶ ಏನಿರುವಂಥದ್ದು, ನನಗೆ ನನ್ನ ಪರಮಾತ್ಮ ನನ್ನ ಹತ್ತಿರವಾಗಬೇಕು. ಆ ಪ್ರಕ್ರಿಯೆ ಎಂಥದ್ದು, ಪೂಜೆ ಏನು, ಪೂಜೆಯ ಮಹತ್ವ ಏನು, ಏತಕ್ಕೋಸ್ಕರವಾಗಿ ಯಾವ ರೀತಿಯಲ್ಲಿ, ಇದೆಲ್ಲವನ್ನ ಕುರಿತು ಚಿಂತನೆಯನ್ನ ಮಾಡುವ ಒಂದು ಉದ್ದೇಶ ಇಟ್ಕೊಂಡಿದ್ದೇವೆ. ಮೊದಲಿಗೆ ಆ ಪರಮಾತ್ಮನನ್ನ ಆಗಲೇ ಹೇಳದ ಹಾಗೆ ಸಚ್ಚಿದಾನಂದ ಸ್ವರೂಪ, ಯಾವ ನಾಮರೂಪಗಳಿಗೆ ಮೀರಿದಂತಹ ತತ್ವ, ಅವನಿಗೆ ಹುಟ್ಟಿಲ್ಲ. ಆದರೆ ನಮಗೆ ಹತ್ತಿರವಾಗಿ ಹೋದಾಗ ಆ ಭಗವಂತನ ಕಾಲು ಎಳೆಯೋದಕ್ಕೂ ನಾವು ಹಿಂಜರಿಯೋದಿಲ್ಲ. ಯಾಕೆ? ನನ್ನ ಶಿವ ನಾನ್ ಮಾಡಿ ಹಾಕಿದ್ದನ್ ತಿಂತಾನೆ. ನಮ್ ಮನೆಯಲ್ಲೇ ಇರೋ ಇನ್ನೊಬ್ರು ಯಾರಿಗೋ ಸೀದೋಗಿರೋದೋ ಪಾದೋಗಿರೋದೋ ಏನೋ ಒಂದ್ ಕಡೆ ಒಂದ ಬಿಸಿಬೇಳೆ ಬಾತೋ ದೋಸೆನೋ ಏನೋ ಮಾಡಿ ಸ್ವಲ್ಪ ಸೀಸ್ಬಿಟ್ಟು ಕೊಟ್ಬಿಡಿ, ತಿನ್ನಲ್ಲ ಹೋಗು, ಇದೇನಿದ್ ಹಿಂಗ್ ಮಾಡಿದ್ಯಾ, ಉಪ್ಪಿಲ್ಲ ಖಾರ ಇಲ್ಲ, ಎಲ್ಲ ಕಾಮೆಂಟ್ಗಳು ಬರುತ್ತೆ. ಏನು ಕಾಮೆಂಟ್ ಮಾಡ್ದಿರಾ ಬಾಯಿ ಮುಚ್ಕೊಂಡ್ ಇಟ್ಟಿದ್ ನೈವೇದ್ಯ ತಂದು ಕೊಟ್ಯಾ, ಭಕ್ತಿಯಿಂದ ತಂದು ಕೊಟ್ಯಾ, ಎಲ್ಲ ತಿಂತೀನಿ ಅಂತ ಕೂತಿರೋ ಅಂತವ್ನು ಶಿವ. ಆ ಶಿವನನ್ನು ಕೂಡ ಪ್ರಭುದೇವರು ತಾಯಿ ತಂದೆ ಇಲ್ಲದ ಕಂದ, ನಿನಗೆ ನೀನೇ ಹುಟ್ಟಿ ಬೆಳೆದೆಯಲ್ಲ, ನಿನಗ ಅಪ್ಪ ಅಮ್ಮನೇ ಇಲ್ವೆಲ್ಲಪ್ಪ, ಅಪ್ಪ ಅಮ್ಮ ಇಲ್ದಿರಾನೇ ಹುಟ್ಟುಬಿಟ್ಟಿರೋ ಅಂತವನ್ ನೀನು, ನಿನಗ್ ನೀನೇ ಹುಟ್ಟಿರೋ ಅಂತವನು. ನಿನ್ನ ಪರಿಣಾಮವೇ ನಿನಗೆ ಪ್ರಾಣ ತೃಪ್ತಿಯಾಗಿದ್ದೆಯಲ್ಲ. ತನ್ನಲ್ಲೇ ತಾನು ತದ್ಗತನಾಗಿ ತನ್ನಲ್ಲೇ ತಾನು ಕಳೆದು ಹೋಗಿ ಆ ಸಚ್ಚಿದಾನಂದ ಆನಂದವನ್ನ ಹೊಂದಿರುವಂಥವನಲ್ಲ, ತಾನೇ ಆನಂದ, ಆತನೇ ಖುಷಿ. ನನಗ್ ಖುಷಿ ಆಗ್ತಿದೆ ಅಂತಂದ್ರೆ ನಾನು ಒಂದನ್ನ ಭಾವಿಸ್ತಾ ಇದ್ದೇನೆ ಅನ್ನೋದು. ನಾನೇ ಖುಷಿ ಅಂತಂದ್ರೆ, ನಾನೇ ಆ ಆನಂದ ಅಂತಂದ್ರೆ
ಆ ಆನಂದ ಸ್ವರೂಪಿ, ನಿನ್ನ ಪರಿಣಾಮವೇ ನಿನಗೆ ಪ್ರಾಣ ತೃಪ್ತಿಯಾಗಿದ್ದೆಯಲ್ಲ. ಭೇದಕರಿಗೆ ಅಭೇದ್ಯನಾಗಿ, ಯಾರ್ಯ ಇದು ಹೀಗ ಅದು ಹಾಗ, ಇದು ಇಂಥದ್ದ ಅದು ಅಂಥದ್ದ, ಇದು ಹೀಗ ಹಾಗ ಅಂಥವರಿಗೆ ನಿಲುಕದೇ ಇರುವಂಥವನು, ತರ್ಕಕ್ಕೆ ನಿಲುಕದೇ ಇರುವಂಥವನು. ಭೇದಕರಿಗೆ ಅಭೇದ್ಯನಾಗಿ, ದ ಮೋಸ್ಟ್ ಪ್ರೈಮಲ್ ಎಲಿಮೆಂಟ್, ದಟ್ ವಿಚ್ ಕ್ಯಾನ್ ನಾಟ್ ಬಿ ಬೈಫರ್ಕೇಟೆಡ್ ಎನಿಮೋರ್. ಎಲ್ಲದಕ್ಕೂ ಆದಿಯಾಗಿ ಇರತಕ್ಕಂಥವನು, ನಿನ್ನ ನೀನೇ ಬೆಳಗುತ್ತಿರ್ದೆಯಲ್ಲ. ತಾನೇ ಸ್ವಯಂ ಪ್ರಕಾಶ, ಎಲ್ಲವೂ ಪ್ರಕಾಶಮಾನವಾಗಿ ಏನೇನಿದೆಯೋ ಅದೆಲ್ಲದಕ್ಕೂ ಪ್ರಕಾಶ ಆತನಿಂದಲೇ ಹೊರತು ಆತನಿಗೆ ಪ್ರಕಾಶವನ್ನ ನೀಡುವಂಥದ್ದು ಬೇರೆ ಇಲ್ಲ. ಕಠೋಪನಿಷತ್ತಿನಲ್ಲಿ ಬರತಕ್ಕಂಥ ಮಾತು. ಪರಬ್ರಹ್ಮ ವಸ್ತುವನ್ನ ಕುರಿತು ಮಾತಾಡುವಾಗ ನಿನಗೆ ನಿನ್ನ ನೀನೇ ಬೆಳಗುತ್ತಿರ್ದೆಯಲ್ಲ, ನಿನ್ನ ಚರಿತ್ರ ನಿನಗೇ ಸಹಜ ಗುಹೇಶ್ವರ. ಇಟ್ ಕಮ್ಸ್ ವೆರಿ ನ್ಯಾಚುರಲ್ ಟು ಯು. ಅದಕ್ಕೆ ಅವನು ಏನ್ ಕಷ್ಟ ಪಡ್ಬೇಕಾಗಿಲ್ಲ. ನಾವ್ ಏನೇ ಒಂದ್ ಆಗ್ಬೇಕು ಅಂತಂದ್ರೂ ಎಷ್ಟು ಕಷ್ಟ ಪಡ್ತೀವಿ, ಏನೇನೆಲ್ಲ ಹೆಣಗಾಡ್ತೀವಿ. ಹೋಗ್ಬಿಟ್ಟು ಆಚೆ ಕಡೆ ಒಂದು ಸಾಮಾನ್ ತರ್ಬೇಕು ಅಂತಂದ್ರು ನಾನೇ ನಡ್ಕೊಂಡು ಹೋಗಿ, ನಾನೇ ಕಮಾಯಿಸಿರೋ ದುಡ್ಡನ್ನ ತಗೊಂಡು ಹೋಗಿ ಇನ್ನೊಬ್ರು ಬಾಯಿಗೆ ಇಟ್ಬಿಟ್ಟು ನನ್ಗೇನ್ ಬೇಕೋ ಅದನ್ನ ತಗೊಂಡ್ ಬರ್ಬೇಕು. ಅವನ ಚರಿತ್ರ, ಅವನ ನಡವಳಿಕೆ, ಅವನದು ಏನೇನಿದೆಯೋ, he is himself and he is so naturally himself. He doesn't have to exert any force. ಅಷ್ಟು ಸಹಜವಾಗಿ ಮಹಿಮೆ ಅಂಥದ್ದು. ಆ ಸಹಜತೆ, ಆ ಘನತೆ ತಾನೇ ತಾನಾಗಿ ಮೂರ್ತಿವೆತ್ತಿರುವಂಥದ್ದು ಪರಮಾತ್ಮ. ಇಂತಹ ಪರಮಾತ್ಮನನ್ನ ಈ ಸರಣಿಯಲ್ಲಿ ಇನ್ನೊಂದೇನು ಅಂತಂದ್ರೆ, ನಾನು ಅನ್ಕೊಂಡಿರೋ ರೀತಿ ಆದಷ್ಟು ಹೆಚ್ಚಾಗಿ ಬೇರೆ ಬೇರೆ ವಚನಗಳನ್ನ, ಬೇರೆ ಬೇರೆ ವಚನಕಾರರು ಬರೆದಿರುವಂತಹ ವಚನಗಳನ್ನ, ಪದಗಳನ್ನ, ಅದೆಲ್ಲವನ್ನ ತಗೊಂಡು ಬಂದು ಶಿವನನ್ನ ಕುರಿತು ಯೋಚನೆ ಮಾಡುವುದಾಗ್ಲಿ ಅಂತಂದ್ಬಿಟ್ಟು. ಯಡಿಯೂರ ತೋಟದ ಸಿದ್ಧಲಿಂಗೇಶ್ವರ ಯತಿಗಳ ಈ ವಚನವನ್ನ ನೋಡಿ. ಈ ಇಡೀ ವಚನದಲ್ಲಿ ಆ ಪರಮಾತ್ಮ, ಆ ಶಕ್ತಿ ಎಂಥದ್ದು ಅನ್ನೋದನ್ನ ಸುಂದರವಾಗಿ ಇಡೀ ವಚನದಲ್ಲಿ ಪರಮಾತ್ಮನ ಒಂದು ವರ್ಣನೆಯೇ ನಮಗೆ ಕಾಣಿಸಿಗುವಂಥದ್ದು. ನಿರವಯಂ ನಿರಾಮಯಂ ನಿರಾಕುಳಂ ನಿರ್ದ್ವಂದ್ವಂ ನಿರ್ಮಲ ನಿಜ ಸ್ವರೂಪಂ ನಿರ್ಭಾವ ನಿಪುರುಷ ನಿರಂಜನ ನಿರಾಕಾರಂ ನಿರಾವರಣ ನಿರುಪಮ ನಿರ್ಗುಣ ನಿರಾಧಾರ ನಿರಾಲಂಬಂ ಸರ್ವಾಧಾರ ಸದಾಶಿವಂ ಅತ್ಯತಿಷ್ಠ ದಶಾಂಗುಲಂ ನಿತ್ಯ ನಿಶ್ಚಿಂತಂ ನಿರ್ಮಲ ನಿರ್ಮಾಯ ನಿರಾಳಕಂ ಹರ ಹರ ಶಿವ ಶಿವ ಜಯ ಜಯ ಜಯತು ಶರಣ ಕರುಣಾಕರ ತ್ರಾಹಿಮಾಂ ಭಕ್ತವತ್ಸಲ ಮತ್ಪ್ರಾಣನಾಥ. ಭಗವಂತನನ್ನ, ನನ್ನ ಪ್ರಾಣನಾಥ, ನನಗೆ ತುಂಬಾ ಪ್ರಿಯನಾಗಿರುವಂಥವನು, ನನ್ನ ಪ್ರಾಣ ನೀನು, ಮತ್ಪ್ರಾಣನಾಥ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಅಂತ ಸಿದ್ಧಲಿಂಗೇಶ್ವರರು ಸ್ತುತಿಸಿರುವಂತ. ಯಾವ ಪರಮಾತ್ಮ, ಎಂಥವನಿವನು? ನಿರವಯಂ, ಯಾವ ಅವಯವಗಳಿಲ್ಲ. ರೂಪ, ಇದೇ ರೂಪ ಇಂತಿಷ್ಟೇ ಅಂತ ಹೇಳಲಿಕ್ಕಾಗತ್ತಾ? ಆಗುವಂಥದ್ದಲ್ಲ. ಗಣನೆಗೆ ಮೀರಿರುವಂತಹ ಅವಯವಗಳಿರಬಹುದು. ಅದನ್ನ ಹೇಗೆ ಹೇಳುವಂಥದ್ದು? ಅಷ್ಟು 10 ತಲೆಗಳು ಉಂಟಾ? 10 ತಲೆ ಇರೋನ್ಗೆ 100 ತಲೆ ಇಟ್ಕೊಳ್ಳಿಕ್ಕಾಗೋದಿಲ್ವಾ? 1000 ಕೈಗಳು ಉಂಟಾ? 1000 ಕೈಗಳು ಇರುವಂತವನಿಗೆ 1,00,000 ಕೈಗಳು ತಗೊಂಡ್ಬರೋದಕ್ಕಾಗೋದಿಲ್ಲ. ಕಡೆಗೆ ಏನಂತ ಹೇಳಬೇಕು? ಎಲ್ಲವೂ ಕೂಡ ಮೀರಿರುವಂಥದ್ದು. ಅವನಿಗೆ ಅಂಗಗಳೇ ಇಲ್ಲ ಅಂತಾನೆ ಕಡೆಗೆ. ಸಿಂಪ್ಲೆಸ್ಟ್ ಥಿಂಗ್ ಇಸ್, ಇಲ್ಲ ಅವನಿಗೆ ಅಂಗಗಳೇ ಇಲ್ಲ. ಯಾಕೆ? ದ ಪಾಸಿಬಿಲಿಟೀಸ್ ಆರ್ ಇಮ್ಮೆನ್ಸ್.
when the possibilities are immense, you just have to go into that space. Where can possibilities lie? Possibilities can lie in space. Once the space is occupied, the possibility is reduced. So niravayam, ನಿರಾಮಯಂ, ಯಾವುದೇ ಒಂದು ಕೊರತೆಗಳಿಲ್ಲ, ಕುಂದಿಲ್ಲ, ವ್ಯಾಧಿ ಬಾಧೆಗಳು ಯಾವುದೂ ಕೂಡ ಇಲ್ಲ. ದೇರ್ ಇಸ್ ನಥಿಂಗ್ ದಟ್ ಈಸ್ ಕನ್ಸಿಡರ್ಡ್ as an impediment, as something of a setback in that form. ನಿರಾಕುಳಂ, ಯಾವ ಚಿಂತೆಗಳಿಲ್ಲ. ಅವನಿಗೆ ಯಾವ್ದು ಚಿಂತೆ? ಕನ್ನಡದಲ್ಲಿ ಯಾವ್ದೊಂದು ಗಾದೆ ಮಾತಿದೆಯಲ್ಲ, ಸದಾಶಿವನಿಗೆ ಅದೇನ್ ಧ್ಯಾನ ಅಂತ ಅಂದ್ಬಿಟ್ಟು, ಅದೇ ಧ್ಯಾನ ಅಂತ ಅಪಭ್ರಂಶ ಮಾಡ್ಬಿಟ್ಟಿದ್ದಾರೆ. ಅದೇ ಧ್ಯಾನ, ಅವನ್ ಯಾವ್ದು ಅದೇನು ಧ್ಯಾನ ಅಂತ ಅಂದ್ಬಿಟ್ಟು, ತಾನೇ ಶಿವ, ತಾನೇ ಮಂಗಳ, ಅವನಿಗೆ ಚಿಂತೆ ಇಲ್ದಿರೋವನಿಗೆ ಇನ್ನೇನು ಕೊಟ್ಟು ಅವನ್ ಯೋಚನೆ ಮಾಡ್ತಿದ್ದಾನೆ ಅನ್ನೋ ಪ್ರಶ್ನೆ. ಅದು ಅಪಭ್ರಂಶ ಆಗೋಗ್ಬಿಟ್ಟು ಸದಾಶಿವನ್ಗೆ ಅದೇ ಧ್ಯಾನ, ಅದೇ ಧ್ಯಾನ, ಇನ್ನೇನ್ ಧ್ಯಾನ ಇದೆ ಅಲ್ಲಿ? ಅದೇನು ಧ್ಯಾನ? ಆ ಒಂದು ಅರ್ಥ ನಿರಾಕುಳ. ಅವನಿಗೆ ಯಾತರ ಬಗ್ಗೆ ಅವನಿಗೆ ವ್ಯಾಕುಲತೆ ಅನ್ನೋದೇ ಇಲ್ಲ. ಏನೋ ಒಂದು ಬೇಕು, ಏನೋ ಒಂದು ಇಲ್ಲ ಅಂತಂದ್ರೆ ಅಯ್ಯೋ ಇದಿಲ್ವೇ ಅನ್ನೋದ ನಾವು ಯೋಚನೆ ಮಾಡ್ತೀವಿ. ಎಲ್ಲವನ್ನೂ ಕೂಡ ಇಟ್ಟುಕೊಂಡು ಯಾವುದಕ್ಕೂ ಕ್ಯಾರೆ ಅಂತ ಹೇಳ್ದಿರ ಕೂತಿರೋಂಥ ಪರಮಾತ್ಮ ಅವನು. ಅಂಥ ಕುಬೇರ ಧನಾಧಿಪತಿಯೇ ಬಂದು ಅವನ ಕಾಲ ಕೆಳಗಡೆ ಇದ್ರೂ ಕೂಡ ದಿಗಂಬರನಾಗಿ ಎಲ್ಲಂದ್ರಲ್ಲಿ ಸಂತೃಪ್ತಿ ಇತ್ತು ಅಂತಂದ್ರೆ, ನಿಶ್ಚಿಂತೆ, ಚಿಂತೆ ಇಲ್ದಿರೋನ್ಗೆ ಸಂತೆನಲ್ಲೂ ನಿದ್ದೆ ಅಂತ ಮಾತು. ಅಂಥ ಚಿಂತೆ ಇಲ್ದಿರೋಂಥವನು ಶಿವ. ನಿರ್ದ್ವಂದ್ವಂ, ದ್ವಂದ್ವ ಎಲ್ಲಿ ಬರುತ್ತೆ? ಕನ್ಫ್ಯೂಷನ್ ಇದ್ದಲ್ಲಿ ದ್ವಂದ್ವ ಬರುತ್ತೆ. ಎಲ್ಲಿ ಎರಡುಂಟೋ ಅಲ್ಲಿ ದ್ವಂದ್ವ ಬಂತು. ಎರಡಿಲ್ದೆ ಇರುವಂಥವನು ಶಿವ. ತಾನೊಬ್ಬನೇ ಅಂತಿರುವಂಥವನಿಗೆ ದ್ವಂದ್ವದ ಆ ಒಂದು ಉತ್ಪತ್ತಿ ಕೂಡ ಆಗುವ ಸಾಧ್ಯತೆಗಳಿಲ್ಲ. ನಿರ್ಮಲ, ಸಚ್ ಪ್ಯೂರ್ 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 ಎಂಟಿಟಿ, ನಿಜ ಸ್ವರೂಪ, ತಾನೇ ತಾನಾಗಿ ಯಾವುದಕ್ಕೂ ಕೂಡ ನಮ್ಮ ಹಾಗೆ ನಾವು ಇದನ್ ಬಳಕೊಂಡು ಅದನ್ ಬಳಕೊಂಡು ಇನ್ನೇನೋ ಹಾಕೊಂಡು ವಿ ವಾಂಟ್ ಟು ಪೋರ್ಟ್ರೇ ಅವರ್ ಸೆಲ್ಸ್ ಆಸ್ ಸಮಥಿಂಗ್ ಎಲ್ಸ್. ಹಿ ಡಸಂಟ್ ಹ್ಯಾವ್ ಎನಿ ಆಫ್ ದಿಸ್. ಯಾರನ್ನ ಇಂಪ್ರೆಸ್ ಮಾಡ್ಬೇಕು? ಕಂಡೋರ್ ಕೇಳಿದವ್ರು ಎಲ್ಲಾರು ಅವನನ್ನ ಇಂಪ್ರೆಸ್ ಮಾಡ್ಬೇಕು ಅಂತಿರುವಾಗ ಅವನು ಇಟ್ಕೊಂಡು ಇನ್ಯಾರನ್ನ ಇಂಪ್ರೆಸ್ ಮಾಡ್ಬೇಕು? ನಿರ್ಭಾವ, ಭಾವಾತೀತನಾಗಿರುವಂಥವನು. ಅದಕ್ಕೋಸ್ಕರವಾಗಿಯೇ ಆ ನಿಯಾಮಕನಾಗುವಂತಹ ಅಧಿಕಾರ ಪರಮೇಶ್ವರನಿಗೆ ಉಂಟು. ನಿಷ್ಪುರುಷ, ತಾನೊಬ್ಬನೇ ಪುರುಷ ಇರುವಂಥವನು. ಅವನಿಗೆ ಇನ್ನೊಬ್ರು ಯಾರೂ ಇಲ್ಲ. ನಮಗೆಲ್ಲ ಉಂಟು, ಅವನಿಗೆ ಯಾರೂ ಇಲ್ಲ. ನಿರಂಜನ, ಯಾವ ಸಚ್ಚಿದಾನಂದ ಘನ. He is beyond all expressions, beyond all name and form. He is beyond time, space, everything, because he is the one who controls all of these things. ನಿರಾಕಾರ, ನಿರಾವರಣ, ಬೌಂಡ್ಲೆಸ್. ಯಾವನಿಗೆ ಆವರಣ ಹೀಗೆ ಅಂತ ಒಂದು ಫ್ರೇಮು, ಎಲ್ಲ ನಾವು ಏನೇನ್ ಫೋಟೋಗಳು ಹಾಕೋತೀವೋ, ಏನೇನ್ ಫ್ರೇಮ್ಗಳು ಮಾಡ್ಕೋತೀವೋ ಅದೆಲ್ಲ ನಮಗೋಸ್ಕರ ನಾವು ಮಾಡ್ಕೋತಾ ಇರೋದು. ಯಾಕೆಂದ್ರೆ ಫ್ರೇಮ್ಲೆಸ್ ಅಪ್ಪ ನೀನು. ಫ್ರೇಮ್ಲೆಸ್ ಆಗಿರೋ ನಿನ್ನನ್ನ there is a very famous English saying, do not expect a 12x14 idea to fit in a 8x9 mind ಅಂತಂದ್ಬಿಟ್ಟು. ಇಷ್ಟಿರೋ ನಮ್ ಬುದ್ಧಿಗೆ ಅಷ್ಟಿರೋದನ್ನ ತಗೊಂಡ್ಬಂದು ತುರುಕೋ ಅಂತಂದ್ರೆ ನಾವ್ ಇನ್ನೇನ್ ಮಾಡ್ತೀವಿ? ಕವಿರತ್ನ ಕಾಳಿದಾಸ ಪಿಕ್ಚರ್ ನೋಡಿದ್ರೆ ಅದರಲ್ಲಿ ರಾಜ್ಕುಮಾರ್ ಹೇಳ್ತಾರೆ, ಅದನ್ನೊಂದಷ್ಟು ತುಂಡಾಕು, ಅದನ್ನೊಂದಷ್ಟು ತುಂಡಾಕು, ಅದನ್ನೊಂದಷ್ಟು ತುಂಡಾಕು ಅಂತ ಅಂದ್ಬಿಟ್ಟು. ಹಾಗೆ ಆ ಭಗವಂತನನ್ನು ಕೂಡ ನಾವು ತುಂಡು ಮಾಡಿ ಒಂದು ಫ್ರೇಮ್ ತಗೊಂಬಂದಿರ್ತೀವಿ. ಆದರೆ ನಿಜವಾಗಿಯೂ ಆ ಭಗವಂತ
ನಿರಾವರಣ, ಅವನಿಗೆ ಒಂದು ಆವರಣ, ಅವನಿಗೆ ಒಂದು ಚೌಕಟ್ಟು ಅಂತ ಹಾಕ್ಲಿಕ್ಕೆ ಆಗೋದಿಲ್ಲ. ನಿರುಪಮ, ನಿರ್ಗುಣ, ನಿರಾಧಾರ, ಅವನಿಗೆ ಆಧಾರ ಯಾವುದು ಇಲ್ಲ, ಅವನಿಗೆ ಆಲಂಬನೆಗಳು ಯಾವುದು ಬೇಕಾಗಿಲ್ಲ. ಅವನು ಎಲ್ಲಕ್ಕೂ ಆಧಾರವಾಗಿರುವಂಥವನು. ಸರ್ವಾಧಾರ, ಸದಾಶಿವ, ಅತ್ಯತಿಷ್ಠ ದಶಾಂಗುಲಂ, ಇದೆಲ್ಲವನ್ನ ಆವರಿಸಿಕೊಂಡು ಇದೆಲ್ಲಕ್ಕೂ ಮೇಲಿರುವಂಥವನು. ನಿಶ್ಚಿಂತ, ನಿರ್ಮಲ, ನಿರ್ಮಾಯ, ನಿರಾಳಕಂ ಅಂತಹ ಶಿವ, ಆ ತತ್ವ, ಆ ಶಕ್ತಿ ನಮಗೆ ಯಾವ ಯಾವ ರೀತಿ ಪರಿಭಾವಿಸಲಿಕ್ಕೆ ಆಗುತ್ತೆ, ಆ ಎಲ್ಲ ಪರಿಭಾವನೆಗೂ ಕೂಡ ಒಗ್ಗುತ್ತಾನೆ. ಅರಿವಿನ ಮಾರಿ ತಂದೆಯವರ ಈ ವಚನದಲ್ಲಿ ಅವರು ಹೇಳ್ತಾರೆ, ಶೈವಕ್ಕೆ ಕೈಲಾಸ, ವೈಷ್ಣವಕ್ಕೆ ವೈಕುಂಠ, ಬೌದ್ಧಂಗೆ ಮೋಕ್ಷಗಾಮಿನಿ ಎಂಬ ಗುರ್ತುಗಳು ಬೇರಾದಲ್ಲಿ ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ ಬೇರಾದುದಿಲ್ಲ. ಸುವರ್ಣ ಒಂದು ಆಭರಣ ಹಲವಾದಂತೆ ಪರಬ್ರಹ್ಮ ವಸ್ತು ಒಂದೆಂಬುದಕ್ಕೆ ಇದೇ ದೃಷ್ಟ. ಮತ್ತಿದುರು ದೈವ ಉಂಟೆಂದು ಗದಿಯಬೇಡ, ನೆರೆನಂಬಿ ಸದಾಶಿವ ಮೂರ್ತಿ ಲಿಂಗವಲ್ಲದಿಲ್ಲ ಎಂದೇ. ಚಿನ್ನ ಉಂಟು, 1,000 ಚಿನ್ನ ತಗೊಂಬಂತು ಅಂತಂದ್ರೆ ಅದನ್ನ ನೀವು ಏನ್ ಮಾಡ್ಕೋತಿರೋ ಮಾಡ್ಕೊಳ್ಳಿ. ಅದ್ರಲ್ಲಿ ಬಳೆ ಮಾಡಿಸ್ಕೊಂಡ್ ಬಿಟ್ಟ ತಕ್ಷಣ ಚಿನ್ನವಾಗಲಿಲ್ವಾ? ಅಥವಾ ಅದರಿಂದ ಒಂದು ಮೂರ್ತಿಯನ್ನ ಮಾಡಿ ದೇವಸ್ಥಾನದಲ್ಲಿಯೋ ದೇವರ ಮನೆಯಲ್ಲಿಯೋ ಇಟ್ಟು ಬಿಟ್ಟ ತಕ್ಷಣ ಚಿನ್ನವಾಗಲಿಲ್ವಾ? ನಮ್ಮ ಕಣ್ಣಿಗೆ ಚಿನ್ನ ಬಳೆಯಾಯಿತೆ ಹೊರತು ಮೂಲತಃ ಚಿನ್ನವೇ ಅದು. ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ನಮ್ಮ ಕಣ್ಣಿಗೆ ಆ ಚಿನ್ನ ಅನ್ನೋದಿದೆಯಲ್ಲ, ಅದು ಹೋಗ್ಬಿಟ್ಟು ಅದು ಬಳೆಯಾಗಿ ನಾವು ತೊಟ್ಟುಕೊಳ್ತೇವೆ, ಮೂರ್ತಿಯಾಗಿ ನಾವು ಪೂಜೆ ಮಾಡ್ತೇವೆ. ನಮ್ಮ ಕಣ್ಣಿಗೆ ಹೊರತು ಅಲ್ಲಿ ಚಿನ್ನವೇ ಇರುವಂತಹದ್ದು. ಆ ಚಿನ್ನದ ಮೇಲೆ ನಾವು ಅದನ್ನ ಒಂದು ಆಭರಣವಾಗಿ ಆರೋಪ ಮಾಡ್ತೇವೆ, ಇಲ್ಲ ಒಂದು ಮೂರ್ತಿಯಾಗಿ ಅದರ ಮೇಲೆ ಒಂದು ದೈವತ್ವವನ್ನ ನಾವು ಆರೋಪ ಮಾಡ್ತೇವೆ. ಮೂಲತಃ ಇರುವಂಥದ್ದು ಚಿನ್ನವೇ. ಅದನ್ನೇ ಇಲ್ಲಿ ಎಷ್ಟು ಸುಂದರವಾಗಿ ಅರಿವಿನ ಮಾರಿ ತಂದೆಗಳು ಹೇಳ್ತಾ ಇದ್ದಾರೆ. ಪರಬ್ರಹ್ಮ ವಸ್ತು ಇರೋದು ಒಂದೇ. ವೈಷ್ಣವರು ವಿಷ್ಣು ಅಂತ ಕರೀತಾರೆ, ಶೈವರು ಶಿವ ಅಂತ ಕರೀತಾರೆ, ಮತ್ತೊಬ್ಬರು ಏನೆಲ್ಲ ಹೆಸರುಗಳನ್ನ ಇಟ್ಟುಬಿಟ್ಟು ಕರೆದರೂ ಕೂಡ ಆ ಎಲ್ಲದಕ್ಕೂ ಕೂಡ ಅಲ್ಲೊಂದು ಕೈಲಾಸ ಉಂಟು, ಇಲ್ಲೆಲ್ಲೋ ವೈಕುಂಠ ಉಂಟು, ಇನ್ನೊಂದೆಲ್ಲೋ ಮತ್ತೊಂದುಂಟು, ಏನೇನೆಲ್ಲ ಅಂದುಕೊಂಡ್ರೂ ಕೂಡ ಅದು ನಾವು ಆರೋಪ ಮಾಡಿರುವಂಥದ್ದೇ ಹೊರತು ಮೂಲತಃ ಇರುವಂತಹ ಪ್ರೈಮೋರ್ಡಿಯಲ್ ಎಲಿಮೆಂಟ್ ಇಸ್ ಓನ್ಲಿ ಒನ್. ಹಾಗೆ ಅದೆಲ್ಲ ಬೇರೆ ಬೇರೆ ಆಯ್ತು ಅಂದ ಮಾತ್ರಕ್ಕೆ ಅವ್ರು ನಡೀತಾ ಇರೋ ಭೂಮಿ ಬೇರೆ ಆಯ್ತಾ? ಅವ್ರು ಕುಡಿತಾ ಇರೋ ನೀರು ಬೇರೆ ಆಯ್ತಾ? ಅವರು ಅನುಭವಿಸ್ತಾ ಇರುವ ಬೆಂಕಿಯ ಶಾಖ ಬೇರೆ ಆಯ್ತಾ? ಅವರ ತಲೆ ಮೇಲೆ ಇರತಕ್ಕಂತಹ ಆಕಾಶ ಬೇರೆ ಆಯ್ತಾ? ಸೇವಿಸೋ ಗಾಳಿ ಬೇರೆ ಆಯ್ತಾ? ನಾವು ವೀರಶೈವರು ಲಿಂಗಾಯತರು ಅಂದ ತಕ್ಷಣ ನಾವು ಆಕ್ಸಿಜನ್ ಬಿಟ್ಬಿಟ್ಟು ಇನ್ನೇನೋ ಕಾರ್ಬನ್ ಮೊನಾಕ್ಸೈಡೋ ನೈಟ್ರಸ್ ಆಕ್ಸೈಡೋ ಏನೋ ತಗೊಳ್ಳೋದಿಲ್ಲಲ್ಲ, ಆಕ್ಸಿಜನ್ನೇ ತಗೊಳ್ಳೋವಂಥದ್ದು. ಯಾವುದು ಚೇಂಜ್ ಆಯ್ತು? ಆ ರೀತಿ ಎಲ್ಲದಕ್ಕೂ ಆಧಾರವಾಗಿರುವಂತಹ ಪರಬ್ರಹ್ಮ ವಸ್ತು ಒಂದೇ. ಆ ಪರಬ್ರಹ್ಮ ವಸ್ತು ಅದನ್ನ ನಾನು ಬೇರೆ ಬೇರೆ ಹೆಸರುಗಳಲ್ಲಿ ಕರೀತೇನೆ, ಬೇರೆ ಬೇರೆ ರೂಪದಲ್ಲಿ ನಾನು ಇಷ್ಟಪಡಬಹುದು. ಅದು ನನ್ನ ಮನಸ್ಸಿನ ಖುಷಿಗೆ. ಆದ್ದರಿಂದ ಪರಬ್ರಹ್ಮ ವಸ್ತು ಒಂದೇ ಉಂಟು. ನನಗೊಂದು ಪರಬ್ರಹ್ಮ ವಸ್ತು, ನಿನಗೊಂದು ಪರಬ್ರಹ್ಮ ವಸ್ತು, ಅವ್ರಿಗಿನ್ನೊಂದು ಯಾವ್ದೋ ಪರಬ್ರಹ್ಮ ವಸ್ತು ಅಂತೆಲ್ಲ ಆ ತರ ಮಾತುಗಳನ್ನ ಆಡಬೇಡ. ಇದನ್ನೇ ಮುಪ್ಪಿನ ಷಡಕ್ಷರಿ ದೇವರ ಪದದಲ್ಲಿ ಸಕಲಕ್ಕೆಲ್ಲಕ್ಕೆ ನೀನೆ ಅಕಳಂಕ ಗುರುವೆಂದು ನಿಖಿಲ ಶಾಸ್ತ್ರವು ಹೇಳುತ್ತಿರಲರಿತೆನು ಅಂತಂದ ಅವ್ರು ಹೇಳ್ತಾರೆ. ಅವರವರ ಭಾವಕ್ಕೆ, ಅವರವರ ಭಕುತಿಗೆ, ಅವರವರ ದರ್ಶನಕ್ಕೆ ಎಲ್ಲದಕ್ಕೂ ಮೂಲದಲ್ಲಿ ಇರುವಂಥವನು ನೀನೇ. ಸುಮ್ಮನೆ ನಿನಗೆ ಇರ್ಲಾರ್ದಿರ ಕೀಟೆ ಜಾಸ್ತಿ ಶಿವನಿಗೆ, ಇನ್ನೇನ್ ಮಾಡೋದು?
ಹೋರಾಟವಿಕ್ಕಿಸಲು ಬೇರಾದೆಯಲ್ಲದೆ ಬೇರುಂಟೆ ಜಗದೊಳಗೆ ಎಲೆದೇವನೆ ಅಂತಂದ್ಬಿಟ್ಟು ನಿನಗೆ ಎಂಟರ್ಟೈನ್ಮೆಂಟ್ ಬೇಕಿತ್ತು. ಸೊ ಅದಕ್ಕಾಗಿ ಅವನಿಗೆ ಹಿಂಗೆ ಅವನಿಗಂಗೆ ಅಂತ ಕಾಣಿಸ್ಕೊಂಡ್ಬಿಟ್ಟು ಅವ್ರವ್ರೆಲ್ಲ ಕಿತ್ತಾಡೋದಂಗೆ ಜಗಳ ಆಡ್ಕೊಂಡು ಹೊಡ್ಕೊಂಡು ನಾವ್ ಅವರಲ್ಲ ನೀವ್ ಅವರಲ್ಲ ನಾವ್ ಇಂಥವ್ರಲ್ಲ ನಾವ್ ಅಂತವ್ರಲ್ಲ ಅಂತೆಲ್ಲ ಜಗಳ ಕಾಯಿಸ್ಕೊಂಡು ನೀನ್ ಮಜಾ ತಗೋತಾ ಇದೀಯ. ಹೋರಾಟವಿಕ್ಕಿಸಲು ಬೇರಾದೆಯಲ್ಲದೆ ಬೇರುಂಟೆ ಜಗದೊಳಗೆ ಎಲೆದೇವನೆ, ನಿನ್ನನ್ನ ಬಿಟ್ಟು ಬೇರೆ ಇರ್ಲಿಕ್ ಸಾಧ್ಯವಾ? ಆರು ಅರಿಯರು ನೀನು ಬೇರಾದ ಪರಿಗಳನ್ನು. ಹೇಗೆ ಯಾತಕ್ಕೋಸ್ಕರ ಇದನ್ನೆಲ್ಲ ಈ ರೀತಿ ವೈವಿಧ್ಯಮಯವಾಗಿ ತೋರಿಸ್ತಾ ಇದೆಯಾ? ಯಾರು ಅರ್ಥ ಮಾಡ್ಕೊಂಡಿದ್ದಾರೆ? ಮಾರಾರಿ ಶಿವ ಷಡಕ್ಷರಿ ಲಿಂಗವೇ ಅಂತಂದ್ಬಿಟ್ಟು ಮುಪ್ಪಿನ ಷಡಕ್ಷರಿ ದೇವರ ಆ ಒಂದು ಪದ. ಆ ರೀತಿ ಪರಮಾತ್ಮ ತಾನೇ ಇರತಕ್ಕಂಥವನು ಯಾವ ಯಾವ ರೀತಿಯಲ್ಲಿ ನಮಗೆ ಕಂಡಿದ್ದಾನೆ, ಆ ಕಾಣಿಕೆಯ ಹಿಂದಿನ ತತ್ವ ಏನು, ಅದೆಲ್ಲವನ್ನ ಮೀರಿ ಆ ಅನುಭವವನ್ನ ನಮ್ಮದಾಗಿಸಿಕೊಳ್ಳುವ ಪರಿ ಅಂತಹದ್ದು. ಶರಣರು ಹೇಗೆ ಆಗಿಸ್ಕೊಂಡಿದ್ರು ಅದನ್ನ ಅವರ ವಚನಗಳಿಂದಲೇ ಇನ್ನ ಹೆಚ್ಚು ಹೆಚ್ಚು ನಾವು ವಿಶ್ಲೇಷಣೆಗಳನ್ನ ಮುಂದಿನ ವಾರಗಳಲ್ಲಿ ಮಾಡೋದಾಗುತ್ತೆ. ಇವತ್ತಿಗೆ ಈ ಒಂದು ಶುಭ ಸಂದರ್ಭದಲ್ಲಿ ಒಂದು ಹೊಸ ಮಜಲನ್ನ ನಾವು ಮುಟ್ಟುವ ಹಂತಕ್ಕೆ ಬಂದಿದ್ದೇವೆ. ಇದಕ್ಕೆ ಅವಕಾಶವನ್ನ ಕೊಟ್ಟಂತಹ ಎಲ್ಲರಿಗೂ ಕೂಡ ನನ್ನ ನಮ್ರ ಪ್ರಣಾಮಗಳು. ಶರಣು ಶರಣಾರ್ಥಿ. ಇಂದಿನ ಗೆಸ್ಟ್ ಸ್ಪೀಕರ್ ಆದ ಪ್ರವೀಣ್ ಶಿವಶಂಕರ್ ಅವರಿಗೆ VSNA ವತಿಯಿಂದ ತುಂಬಾ ಧನ್ಯವಾದಗಳು. ಇಂದು ಸಕ್ರಿಯವಾಗಿ ಪಾಲ್ಗೊಂಡ ನಮ್ಮೆಲ್ಲ VSNA ಸದಸ್ಯರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೊಮ್ಮೆ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶರಣ ಶರಣಾರ್ಥಿಗಳು. Thank you everyone for giving me the opportunity to be your host today. I had a lot of fun and I hope you guys did as well. Sharanu Sharanarthigalu.